ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಖಭರಾಭಯಾನಿ ದೌರ್ಭಿದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಧಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸತಾಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಕ್ನುಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೀ ದಂತೆ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಂ ಚಾರುಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇ ಅಧ್ಯಾಯ ಶ್ರುತಿಗೀತೆ 19ನೇ ಪದ್ಯ. ಯೋನಃಪಿತಾ ಜನಿತ ಎನ್ನುವ ಋಗ್ವೇದ ಮಂತ್ರ, ತ ಅಯಜಂತ ಎನ್ನುವ ಮತ್ತೊಂದು ಋಗ್ವೇದ ಮಂತ್ರ, ಎರಡು ಋಗ್ವೇದ ಮಂತ್ರಗಳನ್ನು ಮೂಲವನ್ನಾಗಿಸಿಕೊಂಡಿರುವ 19ನೇ ಪದ್ಯ. ತ್ವಯಿ ತ ಇಮೇ ತತೋ ವಿಬುಧ ನಾಮ ಗುಣ ಪರಮೇ ಅಮೃತ ಇವಾರ್ಣವೇ ಮಧುನಿಲಿಲ್ಯುಃ ಅಶೇಷರಸಾಃ. ಋಷು ತವ ಮಾಯಯಾ ಸ್ವಗತಯಾ ಕುಶಲಂ ತ್ವಯಿ ಸುಧಿಯಃ ಅಂಗಭೇದುಂ ಅನುಧಾತುಂ ಅನುಪ್ರಭವಃ. ಕಥಂ ಅನುವರ್ತಿನಾಂ ಭವಭಯಂ ತವ ಭೃಕುಟೀ ಸೃಜತಿ ಮುಹುಃ ನೃಣಾಂ. ಮತ್ತೊಮ್ಮೆ ಓದ್ತಾ ಇದ್ದೇನೆ. ತ್ವಯಿ ತಯಿಮೇ ತತೋ ವಿಬುಧ ನಾಮ ಗುಣ ಪರಮೇ ಅಮೃತ ಇವಾರ್ಣವೇ ಮಧುನಿಲಿಲ್ಯುಃ ಅಶೇಷರಸಾಃ. ಋಷು ತವ ಮಾಯಯಾ ಸ್ವಗತಯಾ ಕುಶಲಂ ತ್ವಯಿ ಸುಧಿಯಃ ಅಂಗಭೇದಂ ಅನುಧಾತುಂ ಅನುಪ್ರಭವಃ. ಕಥಮನುವರ್ತಿನಾಂ ಭವಭಯಂ ತವ ಭೃಕುಟೀ ಸೃಜತಿ ಮುಹುಃ ನೃಣಾಂ. ಋಗ್ವೇದದ ಯೋನಃಪಿತ ಹಾಗೂ ತ ಐಜಂತ ಎನ್ನುವ ಎರಡು ಮಂತ್ರಗಳನ್ನು ಮೂಲವನ್ನಾಗಿಸಿಕೊಂಡಿರುವ ಈ 19ನೆಯ ಪದ್ಯ, ಅದರ ಒಟ್ಟು ಸಾರಾಂಶ ಹೀಗಿದೆ. ಎಲೈ ಜಗತ್ತಿನ ತಂದೆಯೇ, ಆನಂದ ರೂಪನಾದವನೇ, ಸರ್ವೋತ್ತಮನೇ, ಎಲ್ಲ ದೇವತೆಗಳ ಹೆಸರುಗಳು ಹೇಳುವ ಎಲ್ಲ ಮಹಿಮೆಗಳೂ ಕೂಡ ನಿನ್ನಲ್ಲಿಯೇ ಇವೆ.
ಮಧುರವಾದ ಅಮೃತರಸ ಸಮುದ್ರದಲ್ಲಿ ಎಲ್ಲ ರಸಗಳೂ ಅಡಗಿಕೊಂಡಿರುತ್ತವೆ. ಹೇಗೋ ಹಾಗೆ ಜ್ಞಾನಿಗಳಲ್ಲಿ ನಿನ್ನ ಅನುಗ್ರಹ ಇರೋದು ಬೇರೆಯವರಿಗೆ ತಿಳಿಯೋದಿಲ್ಲ. ಆ ಅನುಗ್ರಹದಿಂದ ಆ ಜ್ಞಾನಿಗಳು ನಿನ್ನಲ್ಲಿ ಇರುವ ಮಂಗಳಕರವಾದ ಸರ್ವವೈಲಕ್ಷಣ್ಯವನ್ನು, ಅಂದರೆ ಎಲ್ಲರಿಗಿಂತಲೂ ನೀನು ಭಿನ್ನ ಎನ್ನುವುದನ್ನು ತಿಳಿಯಲು ಸಮರ್ಥರಾಗ್ತಾರೆ. ಅಂಥ ನಿನ್ನ ಭಕ್ತರಾದ ಜ್ಞಾನಿಗಳಿಗೆ ನಿನ್ನ ಹುಬ್ಬು ಹೇಗೆ ತಾನೇ ಮತ್ತೆ ಸಂಸಾರವನ್ನು ಉಂಟು ಮಾಡುತ್ತದೆ? ಖಂಡಿತವಾಗಿಯೂ ಇಲ್ಲ ಅಂತ ಹೀಗೆ ಭಗವಂತ ಸರ್ವದೇವನಾಮ ವಾಚ್ಯ, ಆ ಸರ್ವದೇವನಾಮಗಳಿಂದ ಗೊತ್ತಾಗುವ ಅನೇಕ ಗುಣಗಳಿಂದ ತುಂಬಿಕೊಂಡವನು ದೇವರು ಅಂತ ಒಂದು ಚಿಂತನೆ. ಜೊತೆಗೆ ದೇವರ ಚಿಂತನೆಯಲ್ಲಿ ಬಹಳ ಮುಖ್ಯವಾದ್ದು ದೇವರು ಎಲ್ಲರಿಗಿಂತಲೂ ವಿಲಕ್ಷಣ ಅಂತ. ಆ ದೇವರಲ್ಲಿ ಇರುವ ಸರ್ವವೈಲಕ್ಷಣ್ಯದ ಜ್ಞಾನ ತಿಳಿಯುವವರಿಗೆ ಮಂಗಳವನ್ನು ಉಂಟು ಮಾಡುವ ಜ್ಞಾನ. ಆ ಒಂದು ಸರ್ವವೈಲಕ್ಷಣ್ಯ ಜ್ಞಾನ ಎಲ್ಲರಿಗೂ ಬರುತ್ತೆ ಅಂತಿಲ್ಲ. ಭಗವಂತನ ಅನುಗ್ರಹವನ್ನು ಪಡೆದ ಭಕ್ತರು ಮಾತ್ರವೇ ದೇವರನ್ನು ಸರ್ವವಿಲಕ್ಷಣ ಎಂದು ಅರಿಯುತ್ತಾರೆ, ತಿಳಿಯುತ್ತಾರೆ. ಅಂಥ ಭಕ್ತರಿಗೆ ಭಗವಂತನ ಹುಬ್ಬು ಮತ್ತೆ ಸಂಸಾರವನ್ನು ಉಂಟು ಮಾಡುತ್ತೇನಪ್ಪ? ಇಲ್ಲ, ಖಂಡಿತವಾಗಿಯೂ ಅವರಿಗೆ ಸಂಸಾರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಅಲ್ಲಿ ತಥೋ ಅಂತ ಇದೆ. ಅದು ಒಂದು ರೀತಿ ದೇವರನ್ನು ಕರೆಯಲಿಕ್ಕೆ ಎರಡು ಶಬ್ದಗಳನ್ನು ಸೇರಿಸಿ ಮಾಡಿರ್ತಕ್ಕಂಥ ಒಂದು ಸಂಬೋಧನೆ. ತಥೋ ಅಂದರೆ ತಥಾ ಪ್ಲಸ್ ಓ ತಥೋ ಅಂತ ಆಗಿದೆ. ಆಯಿತಾ? ತಥಾ ಅಂದ್ರೇನು? ಅದು ತಥಾ ಅಂದರೆ ಒಂದರ್ಥ ನಿನ್ನೆನೂ ಬಂದಿದೆ ಅದು ವಿಚಾರ. ವಿಸ್ತಾರವಾಗಿ ಎಲ್ಲ ಕಡೆ ನೆಲೆಸಿದವನು, ಜ್ಞಾನ ಆನಂದದಿಂದ ತುಂಬಿದವನು, ಅದೆಲ್ಲವೂ ಅದಕ್ಕೆ ಅರ್ಥ ಇದೆ. ಜೊತೆಗೆ ಇನ್ನೊಂದು ಸ್ವಾರಸ್ಯವಾದ ಅರ್ಥ ಇದೆ. ತಥಾ ಅಂದರೆ ತಾತ ಅಂತ, ಅಂದರೆ ತಂದೆ ಅಂತ. ಕನ್ನಡದಲ್ಲಿ ತಾತ ತಂದೆ, ಸಂಸ್ಕೃತದಲ್ಲಿ ತಾತನ ಮಗ. ಅಂದರೆ ಕನ್ನಡದಲ್ಲಿ ಯಾರು ತಾತ ಇದ್ದಾರೋ ಅವರ ಮಗ ಅಂದರೆ ಯಾರು? ಅಪ್ಪ. ಆಯಿತಾ? ಸಂಸ್ಕೃತದಲ್ಲಿ ತಾತ ಅಂದರೆ ಅಪ್ಪ ಅಂತಲೇ ಅರ್ಥ, ಅಪ್ಪ ಅಂತ ಅರ್ಥ. ಆದರೆ ಮಕ್ಕಳು ಪ್ರೀತಿಯಿಂದ ಕರೆಯೋ ಸಂದರ್ಭದಲ್ಲಿ ದೀರ್ಘವನ್ನು ಹ್ರಸ್ವ ಮಾಡ್ತಾರೆ, ಹ್ರಸ್ವವನ್ನು ದೀರ್ಘ ಮಾಡ್ತಾರೆ, ಎಲ್ಲ ಹೌದಾ? ಅದು ಪ್ರೀತಿಯಿಂದ ಕರೆಯೋ ಸಂದರ್ಭದಲ್ಲಿ ನೀವೇನು ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಹೇಳೋ ಆಗಿಲ್ಲ, ಆ ಶಬ್ದ ಅಪಶಬ್ದ ಅಂತ ಹೇಳೋ ಆಗಿಲ್ಲ. ಅದು ಪ್ರೀತಿಯಿಂದ ಮಕ್ಕಳು ಕರೆಯತ್ತಪ್ಪ. ಹಾಗೆ ಮಕ್ಕಳು ಪ್ರೀತಿಯಿಂದ ಕರಿಬೇಕಾಗಿದ್ದರೆ ತತ ಆಗಿಬಿಡುತ್ತೆ, ಅಷ್ಟೇ ವಿಚಾರ. ತತ ಆಗಿಬಿಡುತ್ತೆ. ಹೀಗಾಗಿ ತತ ಅಂದರೆ ತಾತ. ನೋಡಿ, ಇನ್ನೊಂದು ಅರ್ಥ ಇದು. ಬೇರೆ ಅರ್ಥಗಳಿದೆ, ನೆನ್ನೆ ಹೇಳಿದ್ದಲ್ಲ, ತತ ಶಬ್ದಕ್ಕೆ ಬೇರೆ ಅರ್ಥಗಳಿದೆ. ಅದ್ರ ಜೊತೆಗೆ ಪ್ರೀತಿಯಿಂದ ಮಕ್ಕಳು ದೇವರನ್ನು ಕರೀತಾರೆ. ಏನಂತ? ತತ ಅಂದರೆ ತಾತ, ಅಂದರೆ ಅಪ್ಪ. ಜಗತ್ತಿನ ಅಪ್ಪನೇ, ಜಗತ್ಪಿತನೇ ಅಂತ ಒಂದು ಅರ್ಥ ಆಯಿತು. ನೆನ್ನೆಯ ಅರ್ಥದ ಜೊತೆಗೆ ಇನ್ನೊಂದು ಅರ್ಥ ಆಯಿತು. ಅದಾದ ಮೇಲೆ ಓ ಅಂತ ಬರುತ್ತೆ. ಓ ಅನ್ನೋದನ್ನು ಕೂಡ ವಿಭಾಗ ಮಾಡಬೇಕು. ಓ ಅಂದರೆ ಎಲೈ ಅಂತ ಒಂದು ಅರ್ಥ ಕನ್ನಡದಲ್ಲಿ ನಾವು ಹೇಳ್ತೀವಿ. ದೂರದಲ್ಲಿದ್ದವ್ರು ಕರ್ಕೊಂಡು ಹೋಯ್ ಓ ಅಂತೆಲ್ಲ ಕರಿತೀವಿ. ಓ ಅಂತ. ಅ ಇ ಉ ರು ರು ಋ ಓ ಎ ಐ ಓ, ಅದು ಓ ಸ್ವರಾಕ್ಷರ ಓ ಅಲ್ವಾ? ಆ ಸ್ವರಾಕ್ಷರ ಓನಲ್ಲಿ ಎರಡು ಸೇರಿಕೊಂಡಿದೆ. ಆ ಪ್ಲಸ್ ಉ. ಆ ಅಂದರೆ ಆನಂದ ರೂಪ, ಉ ಅಂದರೆ ಉತ್ತಮ. ಆನಂದದ ಸಂಕ್ಷಿಪ್ತ ರೂಪ ಅ, ಉತ್ತಮದ ಸಂಕ್ಷಿಪ್ತ ರೂಪ ಉ. ಹೀಗೆ ಆ ಪ್ಲಸ್ ಉ ಈಕ್ವಲ್ಸ್ ಓ, ಸಂಧಿಯಾದಾಗ ಓ ಅಂತಾಗತ್ತೆ. ಗುಣಸಂಧಿ, ಅಕಾರ ಮತ್ತು ಉಕಾರ ಎರಡಕ್ಕೂ ಸೇರಿಸಿದಾಗ ಗುಣಸಂಧಿಯಾದಾಗ ಓ ಆಗತ್ತೆ. ಹಾಗಾದರೆ ಅದರ ಅರ್ಥ ಏನು? ಆ ಶಬ್ದಕ್ಕರ್ಥ ಆನಂದರೂಪಿ, ಉ ಶಬ್ದಕ್ಕರ್ಥ ಉತ್ತಮ.
ಹೀಗೆ ಎರಡೂ ಒಟ್ಟಿಗೆ ಸೇರಿಸಿದಾಗ ಆನಂದ ರೂಪಿಯಾಗಿ ಉತ್ತಮನಾದ್ದರಿಂದ ಓ ಎನಿಸುವ ದೇವರೇ. ನೋಡಿ, ದೇವರಲ್ಲಿ ಬೇರೆ ಕಡೆಯಲ್ಲಿ ಕರಿಬೇಕಾಗಿದ್ದರೆ ಸಂಬೋಧನೆಯಲ್ಲಿ ಓ ಅಂತ ಕರೀತಾರೆ ಅಂತ ಅರ್ಥವೇನೂ ಇಲ್ಲ. ಓ ಅಂತ ಕರೀತಾರೆ. ಅದು ದೂರದಿಂದ ಕರಿಬೇಕಾಗಿದ್ದರೆ ಹೆಸರೆಲ್ಲ ಹೇಳಲಿಕ್ಕಾಗಲ್ಲ. ಇದೇ ಮುಖ್ಯವಾಗಿ ಓ ಅಂತ. ಮತ್ತು ಹೆಸರು ಗೊತ್ತಿದ್ದಾಗಲೂ ಕರೆಯೋದು ಓ ಏ ಅಂತಲೇ ಹೀಗೆ ಕರೆಯೋದು. ಆದರೆ ದೇವರಲ್ಲಿ ಯಾವುದೇ ಶಬ್ದವನ್ನು ಹೇಳಿ ಆಚಾರ್ಯ ಹೇಳ್ತಾರೆ ಅದಕ್ಕೆ ಅರ್ಥ ಇರುತ್ತಪ್ಪ. ದೇವರಲ್ಲಿ ಅರ್ಥವಿಲ್ಲದ ಶಬ್ದ ಅಂತ ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಒಂದು ಅರ್ಥ ಇದ್ದೇ ಇರುತ್ತೆ. ಅದರಿಂದ ಆ ಅಂದರೆ ಆನಂದ ರೂಪ, ಊ ಅಂದರೆ ಉತ್ತಮ, ಅದೆರಡೂ ಒಟ್ಟಿಗೆ ಸೇರಿಸಿದಾಗ ಓ ಆನಂದ ರೂಪಿಯಾಗಿ ಉತ್ತಮನಾದ ದೇವರೇ ಅಂತ ಅರ್ಥ ಆಯಿತು. ಮತ್ತು ಮುಂದೆ ಇನ್ನೊಂದು ವಿಶೇಷ ಹೇಳ್ತಾರೆ ಇದ್ರ ಬಗ್ಗೆ ವ್ಯಾಖ್ಯಾನದಲ್ಲಿ. ಅದೆರಡೂ ಕೂಡ ಪಾಪ ನಿವಾರಕವಾದ ವಿಷ್ಣು ನಾಮಗಳಂತ್ರಿ. ನೋಡ್ರಿ ಏನನ್ನ ಅದ್ಭುತ. ದೇವರನ್ನು ಓ ಅಂದರೆ ನಮ್ಮ ಪಾಪಗಳ ನಿವಾರಣೆ ಆಗಿಬಿಡುತ್ತೆ. ಎರಡು ಹೆಸರು ದೇವರದ್ದು. ಆ ಅಂತ ದೇವರ ಒಂದು ಹೆಸರು, ಹೂ ಅಂತ ಇನ್ನೊಂದು ದೇವರ ಹೆಸರು. ಆ ಎರಡು ಹೆಸರನ್ನು ಆವು ಅಂತ ಹೇಳ್ತಾ ಇದ್ದರೆ ಬೇರೆ ಸಂದು ಏನೋ ಆವು ಹೇಳ್ತಾ ಇದ್ದಾನೆ ಆವು ಹೇಳ್ತಾ ಇದ್ದಾನೆ ಅಂತ ಇಲ್ಲ. ನಮ್ಮ ತಲೆಯಲ್ಲಿ ಆವು ಅನ್ನೋದು ದೇವರ ಹೆಸರು ಅಂತ ನಾವು ಚಿಂತನೆ ಮಾಡಿದರೆ ನಾವು ಮಾಡಿರೋ ಪಾಪಗಳ ಪರಿಹಾರ ರೀ. ನೋಡ್ರಿ ಎಷ್ಟು ಅದ್ಭುತ ಇದೆ ದೇವರ ನಾಮಗಳು. ನಮಗೆ ಗೊತ್ತಿಲ್ಲದಿರೋ ದೇವರ ನಾಮಗಳು, ಆ ದೇವರ ನಾಮ ಮಾಡೋ ಕೆಲಸಗಳು ಎಷ್ಟೆಷ್ಟು ಅದ್ಭುತ ನೋಡಿ. ಆ ದೇವರ ನಾಮ ಗೊತ್ತಿಲ್ಲ, ಇದು ದೇವರ ಹೆಸರು ಅಂತಲೇ ಗೊತ್ತಿಲ್ಲ ನಮಗೆ. ಆ ಊ ಓ ದೇವರ ಹೆಸರು ಅಂತ ಗೊತ್ತಿಲ್ಲ. ಹೌದಪ್ಪ, ದೇವರ ಹೆಸರು ಅಂತ ಗೊತ್ತಾದರೆ ಆ ದೇವರ ಹೆಸರಿನ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಬಹಳ ಅದ್ಭುತ. ಏನಾಗುತ್ತೆ? ಆನಂದ ರೂಪಿಯಾದ ಭಗವಂತ ಅಂದರೆ ನಮ್ಮ ಪಾಪವನ್ನು ದೂರ ಮಾಡಿ ಆನಂದ ಕೊಡ್ತಾನೆ. ಉತ್ತಮನಾದ ದೇವರೇ ಅಂದರೆ ನಮ್ಮ ಬದುಕಿನಲ್ಲಿ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಉತ್ತಮತ್ವ ಕೊಟ್ಬಿಡ್ತಾನೆ. ಯಾವುದೇ ಒಂದನ್ನು ಪಡೀಬೇಕಾಗಿದ್ದರೆ ನಮಗೆ ಮುಖ್ಯವಾಗಿ ಪಾಪ ಇದ್ದರೆ ಅದನ್ನು ಪಡೀಲಿಕ್ಕಾಗಲ್ಲ. ಯಾವುದೇ ಸಂದರ್ಭದಲ್ಲಿ ನಾವು ಪಡೆಯಬೇಕಾದ ಆನಂದವನ್ನು ಪಡೆಯಬೇಕಾದರೂ ಅದಕ್ಕೆ ತೊಂದರೆ ಕೊಡುವ ಪಾಪ ಇರಬಾರ್ದು. ಅಂದರೆ ಪ್ರತಿಬಂಧಕವಾದ ಪಾಪ ಇರಬಾರ್ದು. ನಾವು ಆನಂದ ಪಡಿಬೇಕು ಅಂತ ಹೊರಟಾಗಲೂ ಪ್ರತಿಬಂಧಕವಾದ ಕರ್ಮ ಇದ್ದರೆ ಆನಂದ ಬರಲ್ಲ. ನಾವು ಬದುಕಿನಲ್ಲಿ ನಮ್ಮ ಯೋಗ್ಯತೆ ಪ್ರಕಾರ ಒಂದು ಉತ್ತಮತ್ವ ಪಡೀಲಿಕ್ಕೆ ಅಂತ ಹೊರಟಾಗಲೂ ಪ್ರತಿಬಂಧಕವಾದ ಪಾಪ ಇದ್ದರೆ ಅದು ಸಿಗಲ್ಲ, ಆ ಉತ್ತಮತ್ವ ಸಿಗಲ್ಲ. ಅದಕ್ಕೆ ಪ್ರತಿಬಂಧಕ ನಿವಾರಣೆಗೆ ಇರೋದು ಒಂದೇ ದಾರಿ. ಏನು? ದೇವರ ಸ್ಮರಣೆ. ಏನಂತ ದೇವರ ಸ್ಮರಣೆ? ಆ ಎಂಬುದಾಗಿ ದೇವರ ಸ್ಮರಣೆ, ಊ ಎಂಬುದಾಗಿ ದೇವರ ಸ್ಮರಣೆ. ಆ ಎಂಬುದಾಗಿ ದೇವರ ಸ್ಮರಣೆ ಮಾಡಿದಾಗ ಆನಂದವಾಚ್ಯ ಅಂತ ಬಂದಾಗ ನಮ್ಮ ಆನಂದಕ್ಕೆ ಪ್ರತಿಬಂಧಕವಾದ್ದೆಲ್ಲ ಹೊರಟೋಗುತ್ತೆ. ಉತ್ತಮ ಅಂತ ದೇವರನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಉತ್ತಮತ್ವಕ್ಕೆ ಪ್ರತಿಬಂಧಕವಾದ ಪಾಪವೆಲ್ಲ ಪರಿಹಾರ ಆಗುತ್ತೆ. ಹೀಗೆ ಪಾಪ ಪರಿಹಾರಕವಾಗಿ ಪ್ರತಿಬಂಧಕಗಳು ದೂರವಾಗಿ ನಮ್ಮ ಬದುಕಿನಲ್ಲಿ ಆನಂದ ಉತ್ತಮತ್ವವನ್ನು ಕೊಡುವ ಎರಡು ಮಹಾನಾಮಗಳ್ರಿ. ಏನು ಚಿಂತನೆ ನೋಡ್ರಿ ಆಚಾರ್ಯದು. ಆಚಾರ್ಯ ಚಿಂತನೆ ಇದು ಒಂದು ಅದ್ಭುತ. ಓ ಹೀಗೆ ತಥಾ ಪ್ಲಸ್ ಓ ತಥೋ ಅಂತ ದೇವರನ್ನು ಕರೆದು ಆಮೇಲೆ ಇನ್ನೇನು ವಾಕ್ಯಗಳು ನೋಡೋಣ. ಇದು ಸಂಬೋಧನೆ ಆಯಿತು. ಸಂಬೋಧನೆಯಲ್ಲೇ ಬಹಳ ವಿಶೇಷತೆ ಇದೆ. ವಾಕ್ಯಗಳು ನೋಡ್ತಾ ಬರೋಣ. ತೇಯಿಮೇ ವಿಬುಧ ನಾಮಗುಣಾ ತ್ವಯಿ ನೀಲ್ಯುಹು. ದೇವರೇ, ಈ ವಿಬುಧ ದೇವತೆಗಳು ಏನಿದ್ದಾರೆ ಅವರ ನಾಮ ಹೆಸರುಗಳು, ಅದರ ಗುಣಗಳು ಅಂದರೆ ಆ ಹೆಸರಿನಿಂದ ಗೊತ್ತಾಗುವ ಮಹಿಮೆಗಳು ತ್ವಯಿ ನಿಲಿಲ್ಯುಹು ನಿನ್ನಲ್ಲಿ ಏನಾಗಿದೆ? ಮುಖ್ಯವಾಗಿವೆ. ನಿನ್ನಲ್ಲಿ ಅಡಗಿ ಕೂತಿವೆ. ನಿನ್ನಲ್ಲೇ ಮುಖ್ಯವಾಗಿರೋದು. ಉಳಿದವರಲ್ಲಿ ಅಮುಖ್ಯವಾಗಿ ಇವೆ. ಹೇಗೆ ಅಂತ ಅದಕ್ಕೆ ಉದಾಹರಣೆ ಕೊಡೋದು ಮುಂದಿನ ವಾಕ್ಯ. ಮಧುನಿ ಪರಮೇ ಅಮೃತೆ ಅರ್ಣವೇ ಅಶೇಷ ರಸ ಇವ. ಮಧುನಿ ಪರಮೇ ಅಮೃತೆ ಅರ್ಣವೇ ಅಶೇಷ ರಸ ಇವ. ವಿಷ್ಣು ಲೋಕದಲ್ಲಿ ಒಂದು ಏನಿದೆ? ಒಂದು ಸಮುದ್ರ ಇದೆಯಪ್ಪ. ವಿಷ್ಣು ಲೋಕದಲ್ಲಿ ವೈಕುಂಠದಲ್ಲಿ ಒಂದು ಸಮುದ್ರ. ಅದು ಅಮೃತರಸದ ಸಮುದ್ರ, ದೊಡ್ಡದಾದ ಅಮೃತರಸದ ಸಮುದ್ರ. ಆ ಸಮುದ್ರದಲ್ಲಿ, ಮಹಾ ಅಮೃತರಸದ ಸಮುದ್ರದಲ್ಲಿ ಎಲ್ಲ ರಸಗಳೂ ಸೇರಿಕೊಂಡಿವೆ, ಎಲ್ಲ ರಸಗಳೂ ಅಡಗಿಕೊಂಡಿವೆ. ಆ ದೊಡ್ಡದಾದ ಅಮೃತರಸದ ಸಮುದ್ರ, ಮಧುರವಾದ ಅಮೃತರಸದ ಸಮುದ್ರ
ಅದರ ಒಳಗೆ ನಾವು ಹೋದ್ವಿ, ಮುಳುಗಿದ್ವಿ, ಆ ರಸವನ್ನು ಆಸ್ವಾದನೆ ಮಾಡಿದ್ವಿ ಅಂದರೆ ಎಲ್ಲ ರಸವನ್ನೂ ನಾವು ಆಸ್ವಾದನೆ ಮಾಡಿದ ಹಾಗೆ. ಅಂಥ ಒಂದು ದೊಡ್ಡದಾದ ಮಹಾ ಅಮೃತ ರಸ ಸಮುದ್ರ ವೈಕುಂಠದಲ್ಲಿದೆಯಪ್ಪ. ಅದರಲ್ಲಿ ಎಲ್ಲ ರಸಗಳು, ನಾವು ಯಾವ ಯಾವ ರಸವನ್ನು ಆಸ್ವಾದನೆ ಮಾಡಬೇಕು ಅಂತ ಬಯಸ್ತೀವೋ ಆ ಎಲ್ಲ ರಸವೂ ಆ ಒಂದು ಸಮುದ್ರದ ರಸದಲ್ಲಿ ಕೂತಿವೆ, ಅಡಗಿ ಕೂತಿವೆ. ನಾವು ಆ ಅಮೃತ ರಸ ಸಮುದ್ರದ ರಸವನ್ನು ಪಾನ ಮಾಡಿಬಿಟ್ರೆ ಎಲ್ಲ ರಸದ ಪಾನ ಮಾಡಿದ ಹಾಗೆ ಆಗ್ಬಿಡುತ್ತೆ. ಎಲ್ಲ ರಸಪಾನದ ಸೌಖ್ಯವನ್ನು ನಾವು ಪಡೆದು ಬಿಡ್ಬೋದು. ಹೇಗೋ ದೇವರೇ ಎಲ್ಲ ವಿಬುಧ ನಾಮಗುಣಗಳು, ದೇವತೆಗಳ ನಾಮದ ಮಹಿಮೆಗಳು ನಿನ್ನಲ್ಲಿ ಇವೆ, ನಿನ್ನಲ್ಲಿ ಮುಖ್ಯವಾಗಿವೆ. ದೇವತೆಗಳಲ್ಲಿ ಆಮೇಲಿವೆ, ಅಮುಖ್ಯವಾಗಿ ಇವೆ ಅಂತ. ಮಹಾ ಅಮೃತ ರಸ ಸಮುದ್ರದಲ್ಲಿ ಎಲ್ಲ ರಸಗಳೂ ಸೇರಿಕೊಂಡಿವೆ. ಹೇಗೋ ಹಾಗೆ ದೇವತೆಗಳ ಹೆಸರಿನ ಎಲ್ಲ ಆ ಒಂದು ಮಹಿಮೆಗಳು ಕೂಡ, ಅಂದರೆ ದೇವತೆಗಳ ಹೆಸರು ಸೂಚಿಸುವ ಎಲ್ಲ ಮಹಿಮೆಗಳು ಅದೆಲ್ಲವೂ ಕೂಡ ನಿನ್ನಲ್ಲಿ ಮುಖ್ಯವಾಗಿವೆ, ನಿನ್ನಲ್ಲಿ ತುಂಬಿಕೊಂಡಿವೆ, ನಿನ್ನಲ್ಲಿ ಸೇರಿಕೊಂಡಿವೆ. ಆಯಿತಾ? ಅಮೃತ ರಸ ಸಮುದ್ರದಲ್ಲಿ ಎಲ್ಲ ರಸಗಳು ಸೇರಿಕೊಂಡಿರುವ ಹಾಗೆ ನಿನ್ನಲ್ಲಿ ದೇವರೇ ಎಲ್ಲ ದೇವತೆಗಳ ಎಲ್ಲ ಹೆಸರುಗಳ ಎಲ್ಲ ಮಹಿಮೆಗಳು ಕೂಡ ಸೇರಿಕೊಂಡಿವೆ. ನೀನೇ ಮುಖ್ಯವಾಗಿ ಆ ಎಲ್ಲ ಮಹಿಮೆಗಳನ್ನು ಹೊಂದಿದವನು. ದೇವತೆಗಳು ಆ ನಾಮಗಳಿಂದ ವಾಚ್ಯರಾಗಿದ್ದಾರೆ. ಆ ನಾಮಗಳು ಸೂಚಿಸುವ ಮಹಿಮೆಗಳು ಅವರಲ್ಲೂ ಇವೆ, ಆದರೆ ಅಮುಖ್ಯವಾಗಿ ಇವೆ. ಎರಡೂ ವಾಕ್ಯಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ತೇಜಿಮೇ ವಿಬುಧ ನಾಮಗುಣಾ ತ್ವಯಿ ನಿಲಿಲ್ಯುಹು. ಹೇಗೆ ಮಧುನಿ ಪರಮೇ ಅಮೃತೆ ಅರ್ಣವೇ ಅಶೇಷ ರಸ ಇವ. ಒಂದು ದೃಷ್ಟಾಂತ ವಾಕ್ಯ, ಇನ್ನೊಂದು ದಾಷ್ಟಾಂತಿಕ ವಾಕ್ಯ ನೋಡಿ. ಮಧುನಿ ಪರಮೇ ಅಮೃತೆ ಅರ್ಣವೇ ಅಶೇಷ ರಸ ಇವ, ಇದು ದೃಷ್ಟಾಂತ ವಾಕ್ಯ. ವಿಷ್ಣು ಲೋಕದಲ್ಲಿರುವ ಮಧುರವಾದ ಮಹಾ ಅಮೃತ ರಸ ಸಮುದ್ರದಲ್ಲಿ ಎಲ್ಲ ರಸಗಳು ಅಡಗಿಕೊಂಡಿರುವಂತೆ, ಎಲ್ಲ ರಸಗಳು ಸೇರಿರುವಂತೆ, ಇದು ದೃಷ್ಟಾಂತ ವಾಕ್ಯ. ದಾಷ್ಟಾಂತಿಕ ವಾಕ್ಯ ತೇಯಿಮೆ ವಿಬುಧ ನಾಮಗುಣಾ ತ್ವಯಿ ನಿಲಿಲ್ಯುಹು. ಎಲ್ಲ ದೇವತೆಗಳ ಎಲ್ಲ ನಾಮಗಳ ಅದರಿಂದ ಗೊತ್ತಾಗುವ ಮಹಿಮೆಗಳೆಲ್ಲವೂ ಮುಖ್ಯವಾಗಿ ನಿನ್ನಲ್ಲೇ ಇವೆ. ಆದ್ದರಿಂದ ಎಲ್ಲ ದೇವತಾ ನಾಮಗಳು ಮುಖ್ಯವಾಗಿ ನಿನ್ನ ನಾಮಗಳೇ ಆಗಿವೆ. ಒಂದು ಉದಾಹರಣೆ ಕೊಡೋಣ. ಈಗ ನೋಡಿ, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಂದ್ರ ಶಬ್ದ. ಇಂದ್ರ ಅಂದರೆ ನಮಗೆ ಗೊತ್ತಾಗ್ತಕ್ಕಂಥದ್ದು ದೇವಲೋಕವನ್ನು ಆಳುವ ದೇವೇಂದ್ರ ಅಂತ ಕರೀತೇವೆ. ದೇವಲೋಕವನ್ನು ಆಳುವ ದೇವೇಂದ್ರ ಅಂತ ಕರಿತೇವೆ. ಶಚೀಪತಿ, ಶಚಿಯ ಗಂಡ, 8ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆ. ಭೂಹು ಭೂಹ ಸ್ವಹ ಎನ್ನುವ 3 ಲೋಕಗಳ ಅಧಿಪತಿ. ಇದು ಇಂದ್ರ ಅನ್ನೋದಕ್ಕೆ ನಾವು ತಿಳ್ಕೊಂಡಿರೋದು. ಇನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಅವನು ಎಲ್ಲ ಜ್ಞಾನೇಂದ್ರಿಯ, ಎಲ್ಲ ಕರ್ಮೇಂದ್ರಿಯ ಜೊತೆಗೆ ಒಳಗಿನ ಮನಸ್ಸಿಗೂ ಕೂಡ ಅಧಿಪತಿಯಾಗಿ ಇದ್ದಾನೆ. ಎಲ್ಲ ಇಂದ್ರಿಯಗಳ ನಿಯಾಮಕನಾಗಿ ಅವನು ಇಂದ್ರ ಎನಿಸಿದ್ದಾನೆ. ಇಷ್ಟು ವಿಚಾರ ನಾವು ಇಂದ್ರ ಶಬ್ದದ ಬಗ್ಗೆ ನಾವು ತಿಳ್ಕೊಂಡಿರೋದು. ಇಂದ್ರ ಶಬ್ದದಿಂದ ಗೊತ್ತಾಗುವ ದೇವೇಂದ್ರನ ಮಹಿಮೆ ಅಂದರೆ ಅವನು ಎಲ್ಲ ದೇವತೆಗಳಿಗೆ ಒಡೆಯನಾಗಿದ್ದಾನೆ. ಅದಾದ ಮೇಲಿಂದ ಎಲ್ಲ ಇಂದ್ರಿಯಗಳಿಗೆ, ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಕೂಡ ನಿಯಾಮಕನಾಗಿದ್ದಾನೆ. ಎಲ್ಲ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಜೊತೆಗೆ ಒಳಗಿನ ಮನಸ್ಸು, ಅದಕ್ಕೂ ನಿಯಾಮಕನಾಗಿ ಇದ್ದಾನೆ ಅಂತ ಹೇಳೋದು. ಅಲ್ಲಿ ಇಂದ್ರ ಅನ್ನೋ ಶಬ್ದ ಏನಿದೆ ಅದು ಹೇಗೆ ನಿಷ್ಪನ್ನವಾಯಿತು ಅಂತ ವಿಚಾರ. ಅದು ನೋಡಿ, ಒಂದು ಅರ್ಥ ಚಿಂತನೆ ಮಾಡಿದಾಗ ಇದಿರ್ ಪರಮೈಶ್ವರ್ಯೇ ಅಂತ ಧಾತು. ಪರಮೈಶ್ವರ್ಯ ಇದಿರಂತ ಕ್ರಿಯಾಪದ, ವರ್ಬ್. ಅದಕ್ಕೆ ಅರ್ಥ ಏನು ಅಂದರೆ ಪರಮೈಶ್ವರ್ಯ, ಉತ್ಕೃಷ್ಟವಾದ ಐಶ್ವರ್ಯ ಅಂತ. ಐಶ್ವರ್ಯ ಅಂದ್ರೂ ಎರಡರ್ಥ. ಒಂದು ಸಂಪತ್ತು, ಇನ್ನೊಂದು ಆಳುವುದು, ಎಲ್ಲವನ್ನೂ ಆಳುವುದು ಅಂತ ಅರ್ಥ. ಹೀಗೆ ಎಲ್ಲವನ್ನೂ ಆಳೋದು ಯಾರು
ಅಂತ ವಿಚಾರ. ದೇವೇಂದ್ರ ಆಳ್ತಾನೆ. ಏನೇನು ಆಳ್ತಾನೆ? ಭೂಹು ಭೂಹ ಸೋಹ ಎನ್ನುವ 3 ಲೋಕಗಳನ್ನು ಆಳ್ತಾನೆ. ಆಮೇಲೆ ಆಳ್ತಾನೆ. ಯಾರ್ಯಾರನ್ನು ಆಳ್ತಾನೆ? 8ನೇ ಕಕ್ಷೆಯಲ್ಲಿ ಇರುವ ಇಂದ್ರ ತನ್ನ ಕೆಳಗಡೆ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನೂ ಆಳ್ತಾನೆ. ಅದಾದ ಮೇಲೆ ಆಳ್ತಾನೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಆಳ್ತಾನೆ, ಇಂದ್ರಿಯಗಳನ್ನು ಆಳ್ತಾನೆ. ಹೀಗೆ ಅವನಲ್ಲಿ ಒಂದು ಐಶ್ವರ್ಯ, ಆಳುವಿಕೆ ಇದೆ. ತುಂಬ ವ್ಯಕ್ತಿಗಳನ್ನು, ವಸ್ತುಗಳನ್ನು ಆಳ್ತಾನೆ, 3 ಲೋಕಗಳನ್ನು ಆಳ್ತಾನೆ. ಓಕೆ, ಅವನು ಇಂದ್ರ. ಅದರ ಜೊತೆಗೆ ಐಶ್ವರ್ಯ ಅಂದರೆ ಸಂಪತ್ತು ಅಂತ ತೆಗೆದುಕೊಂಡಾಗ ವಿಶೇಷವಾದ ಸಂಪತ್ತನ್ನು ಹೊಂದಿದ್ದಾನೆ ಇಂದ್ರ. ಯಾಕೆಂದರೆ ಅವನ ಆ ದೇವಲೋಕದಲ್ಲಿ ಸ್ವರ್ಗಲೋಕ ವಿಶೇಷವಾದ ಸಂಪತ್ತಿನ ತಾಣವೇ ಹೌದು. ಅಪ್ಸರ ಸ್ತ್ರೀಯರಿದ್ದಾರೆ, ಕಲ್ಪವೃಕ್ಷ ಇದೆ, ಕಾಮಧೇನು ಇದೆ, ದೊಡ್ಡದಾಗಿರ್ತಕ್ಕಂಥ ಸುಧರ್ಮ ಎನ್ನುವ ದೇವಸಭಾ ಇದೆ ಅಲ್ವಾ. ಆ ದೇವಲೋಕ ಸ್ವರ್ಗಲೋಕದ ಆ ಒಂದು ಯಾವುದು ವಿಶೇಷವಾಗಿರ್ತಕ್ಕಂಥ ಉದ್ಯಾನವನ ಎಲ್ಲೂ ದೊಡ್ಡ ದೊಡ್ಡ ಸಂಪತ್ತು. ಹೀಗಾಗಿ ನಮ್ಮ ಮನುಷ್ಯ ಲೋಕದಲ್ಲಿ ಸಿಗದ ಅದ್ಭುತ ಸಂಪತ್ತುಗಳ ಒಡೆಯನೂ ಕೂಡ ಯಾರಾಗಿದ್ದಾನೆ? ದೇವೇಂದ್ರ ಆಗಿದ್ದಾನೆ. ಈ ಎಲ್ಲ ಅರ್ಥದಲ್ಲಿ ಪರಮೈಶ್ವರ್ಯ ಅವನಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಇಂದ್ರ ಅಂತ ಅವನನ್ನು ಕರೆಯೋದು. ಆದರೆ ಇವನಲ್ಲಿ ಪರಮೈಶ್ವರ್ಯ ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಪರಮೈಶ್ವರ್ಯ ಇರೋದು ಯಾರಲ್ಲಿ? ದೇವರಲ್ಲಿ. ಯಾಕೆ ಅಂದರೆ ನೋಡಿ, ಐಶ್ವರ್ಯ ಅಂದರೆ ಆಳೋದು ಅಂತ ಅರ್ಥ ತೆಗೆದುಕೊಂಡಾಗ ದೇವರಷ್ಟು ಆಳೋದು ಇವನಲ್ಲ. ಇವನು 3 ಲೋಕವನ್ನು ಮಾತ್ರ ಆಳ್ತಾನೆ. ದೇವರು 14 ಲೋಕವನ್ನು ಆಳ್ತಾನೆ. ನೋಡಿ, ದೇವರ ಆಳ್ವಿಕೆ 14 ಲೋಕಗಳಿಗೆ, ಇವನ ಆಳ್ವಿಕೆ ಬರೀ 3 ಲೋಕಕ್ಕೆ. ಮತ್ತೆ ಇನ್ನೊಂದು ವಿಚಾರ ಇದೆ. ಏನು? ಇವನು ಆಳೋದು ಕೂಡ ತನ್ನ ಆಯುಷ್ಯದಲ್ಲಿ ಒಂದು ಕಾಲಘಟ್ಟದಲ್ಲಿ ಮಾತ್ರ. 3 ಲೋಕಗಳನ್ನು ಅವನು ಆಳೋದು ಅಂದರೆ ಇಂದ್ರನ ಪದವಿಯಲ್ಲಿ ಇದ್ದಾಗ ಆಳೋದು. ಇಂದ್ರನ ಪದವಿಯಲ್ಲಿ ಇದ್ದಾಗ ಆಳೋದು ಅಂದರೆ ಇಂದ್ರನ ಪದವಿ ಅವನಿಗೆ ಯಾವಾಗಲೂ ಇದೆಯಾ? ಇಲ್ಲ ರೀ. ಯಾಕೆಂದರೆ ಬ್ರಹ್ಮದೇವರ ಹಗಲು, ಆ ಹಗಲಿನಲ್ಲಿ ಏನಪ್ಪ ಆಗತ್ತೆ ಅಂತ ಬಂದಾಗ ಪ್ರತಿಯೊಂದು ದಿನದಲ್ಲಿ ಹಗಲನ್ನು ತೆಗೆದುಕೊಂಡಾಗ 14 ಮನ್ವಂತರಗಳು ಬಂದು ಹೋಗುತ್ತೆ. ಪ್ರತಿಯೊಂದು ಬ್ರಹ್ಮದೇವರ ದಿನದ ಹಗಲಿನಲ್ಲಿ 14 ಮನ್ವಂತರಗಳು ಬಂದು ಹೋಗುತ್ತೆ. ಈಗ ನಾವು ಸದ್ಯಕ್ಕೆ ಬ್ರಹ್ಮದೇವರ 51ನೆಯ ವರ್ಷದ ಮೊದಲನೆಯ ದಿನದಲ್ಲಿ 14 ಮನ್ವಂತರಗಳು ಬರಬೇಕಲ್ಲ. ಅದರಲ್ಲಿ 7ನೇದಾಗಿರ್ತಕ್ಕಂಥ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ಸ್ವಾರಸ್ಯ ಅಂದರೆ ಒಂದೊಂದು ಮನ್ವಂತರಕ್ಕೆ ಆಳ್ಲಿಕ್ಕೆ ಒಬ್ಬೊಬ್ಬ ಇಂದ್ರ ಬರ್ತಾನೆ. ಒಬ್ಬನೇ ಇಂದ್ರ 14 ಮನ್ವಂತರಗಳನ್ನು ಆಳೋದಲ್ಲ. ಒಂದೊಂದು ಮನ್ವಂತರ ಬದಲಾವಣೆ ಆಗ್ತಾ ಇದ್ದ ಹಾಗೆ ಇಂದ್ರನ ಪದವಿಗೆ ಬೇರೆ ಬೇರೆಯವರು ಬರ್ತಾರೆ, ದೇವತೆಗಳ ಪದವಿಗೂ ಬೇರೆ ಬೇರೆಯವರು ಬರ್ತಾರೆ, ಸಪ್ತರ್ಷಿಗಳ ಪದವಿಗೂ ಬೇರೆ ಬೇರೆಯವರು ಬರ್ತಾರೆ. ಇದು ಏನಪ್ಪ ಅಂದರೆ ಒಂದು ವಿಶೇಷವಾದ ನಿಯಮಗಳು, ದೇವರು ಮಾಡಿರ್ತಕ್ಕಂಥ ನಿಯಮ, ವೇದ ತಿಳಿಸಿಕೊಟ್ಟಿರ್ತಕ್ಕಂಥ ನಿಯಮ. ಹೀಗಾಗಿ ಈ ದೇವೇಂದ್ರ ಏನಿದ್ದಾನೆ, ಈಗ ಅವನು ಇಂದ್ರ ಪದವಿಯಲ್ಲಿ ಇದ್ದಾನೆ. ಹಿಂದಿನ ಕಲ್ಪದಲ್ಲೂ ಅವನು ಇಂದ್ರ ಪದವಿಯಲ್ಲಿ ಇದ್ದ ಅಂತ ಆಚಾರ್ಯ ಹೇಳ್ತಾರೆ. ಕೆಲವೊಮ್ಮೆ ಅಪರೂಪಕ್ಕೆ ಒಬ್ಬರೇ 2 ಟರ್ಮು CM ಆಗೋದು, 2 ಟರ್ಮು PM ಆಗೋದು ಇದೆಯಲ್ಲ, ಹಾಗೆ ಇವನು ಸದ್ಯಕ್ಕೆ ಈಗ ಇಂದ್ರ ಪದವಿಯಲ್ಲಿರೋನು ಅಂದರೆ ಯಾರು ಅರ್ಜುನನಾಗಿ ಅವತಾರ ಮಾಡಿದ್ನೋ ಅವನೇ ಈಗ ಇಂದ್ರ ಪದವಿಯಲ್ಲಿರೋನು. ಹಿಂದೆನೂ ಇಂದ್ರ ಪದವಿಯಲ್ಲಿ ಇದ್ದ ಅಂತ ವಿಚಾರ ಆಯಿತಾ. ಹೀಗೆ ಅವನ ಇಂದ್ರ ಪದವಿ ಹೀಗೆ ಈಗ ಮಾತ್ರ ಸೀಮಿತವಾದ್ದು. ಮುಂದೆ ಪುನಃ ಇಂದ್ರ ಪದವಿಗೆ ಇವನಿಲ್ಲ. ಯಾರು ಬಲಿಚಕ್ರವರ್ತಿ ಆ ತ್ರಿವಿಕ್ರಮಾವತಾರದಲ್ಲಿ ಭಗವಂತನಿಂದ ನಿಗೃಹೀತನಾಗಿ ಬಂದಿಯಾಗಿ ಕೆಳಲೋಕದಲ್ಲಿ ಪಾತಾಳ ಲೋಕದಲ್ಲಿ ಇದ್ದಾನೋ ಅವನು ಮುಂದೆ ಪುನಃ ಇಂದ್ರನ ಪದವಿಗೆ ಬರ್ತಾನೆ. ಹಾಗಾದರೆ ದೇವೇಂದ್ರನ ಆ ಪದವಿ ಇವನಿಗೆ ಒಂದು
2 ಮನ್ವಂತರ ಕಾಲ ಮಾತ್ರ, ಅದಕ್ಕಿಂತ ಜಾಸ್ತಿ ಇಲ್ಲ. ಸಾಮಾನ್ಯವಾಗಿ ಎಲ್ರಿಗೂ 1 ಮನ್ವಂತರ ಕಾಲ, ಕೆಲವೊಮ್ಮೆ ಅಪರೂಪಕ್ಕೆ 2 ಮನ್ವಂತರ ಕಾಲ, ಅದಕ್ಕಿಂತ ಜಾಸ್ತಿ ಒಬ್ಬನೇ ದೇವೇಂದ್ರ ಪದವಿಯಲ್ಲಿ ಇರೋ ವಿಚಾರವೇ ಇಲ್ಲ. ಅಂದ ಮೇಲಿಂದ ನೋಡಿ, 14 ಲೋಕಗಳ ಆಧಿಪತ್ಯವನ್ನು ಹೊಂದಿದ ಆ ದೇವರು ಎಲ್ಲಿ? ಅವನ ಆಳ್ವಿಕೆ ಮುಂದೆ ಇವನ ಆಳ್ವಿಕೆ ಏನೇನೂ ಅಲ್ಲ. ಅಷ್ಟೇ ಅಲ್ಲ, ಈ ಒಂದು ಇಂದ್ರ ಪದವಿ ಅವನಿಗೆ ದೊರಕಿರೋದು ಒಂದು ಕಾಲಘಟ್ಟದಲ್ಲಿ ಮಾತ್ರ. ಅಷ್ಟೇ ಅಲ್ಲ, ಆ ಇಂದ್ರ ಪದವಿಯನ್ನು ಪುನಃ ಪುನಃ ಕಳ್ಕೊಳ್ಳೋ ವಿಚಾರವೇ. ದೈತ್ಯರು ಒಂದು ಯಾವಾಗ ಆಕ್ರಮಣ ಮಾಡ್ತಾರೆ, ಪುನಃ ಇವನು ಅದನ್ನು ಕಳ್ಕೊಳ್ಳೋ ವಿಚಾರ. ದೈತ್ಯರ ಶಕ್ತಿ ಮೇಲಾಗ್ತಾ ಇದ್ದ ಹಾಗೆ ದೇವತೆಗಳ ಶಕ್ತಿ ಕಡಿಮೆಯಾದರೆ ಇರೋದನ್ನು ಕಳ್ಕೊಳ್ತಾನೆ. ಇಂಥದ್ದೆಲ್ಲ ಕಥೆ. ಅಂದ ಮೇಲಿಂದ ಇವನ ಇಂದ್ರ ಎನ್ನುವ ಶಬ್ದದ ಅರ್ಥ ಎಷ್ಟು ಇವನಲ್ಲಿ ಇದೆಯಪ್ಪ ನೋಡಿ. ಮತ್ತೆ ಇಷ್ಟಾಗಿ ಇವನು ಆ ಇಂದ್ರ ಪದವಿ ಪಡೆದದ್ದು ಯಾರಿಂದ? ದೇವರಿಂದ. ಅದನ್ನು ದಕ್ಕಿಸಿಕೊಳ್ಳೋದು ಯಾರಿಂದ? ದೇವರಿಂದ. ಅದು ಎಷ್ಟು ಕಾಲ? 1 ಮನ್ವಂತರ 2 ಮನ್ವಂತರದ ಕಾಲ, ಅದಕ್ಕಿಂತ ಜಾಸ್ತಿ ಇಲ್ಲ. ಇಷ್ಟು ಕಥೆ ಇವನು. ಅಂದ ಮೇಲಿಂದ ದೊಡ್ಡದಾದ ಆಳ್ವಿಕೆ ಇವನದ ಅಲ್ವೇ ಇಲ್ಲ. ಪರಮೇಶ್ವರ್ಯ ಅಂತ ನಾವು ಚಿಂತನೆ ಮಾಡಿದಾಗ ಉತ್ತಮವಾದ ಈಶ್ವರತೆ ಅಂದರೆ ಆಳೋದು ಏನಿದೆ, 3 ಲೋಕವನ್ನು ಆಳ್ತಾನೆ ಅಂತ ನಾವು ಹೇಳ್ತೀವಿ, ಅದು ಕೂಡ ಕೆಲ ಕಾಲಘಟ್ಟದಲ್ಲಿ ಮಾತ್ರ. ಅದು ದೇವರು ಅಪಾಯಿಂಟ್ ಮಾಡಿದ್ರಿಂದ, ದೇವರು ಅನುಗ್ರಹವನ್ನು ಮಾಡಿ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದರಿಂದ. ತಾನೇ ತಾನಾಗಿ ಅವನು ಪಡೆದದ್ದು ಅಲ್ಲ ಇಂದ್ರ ಪದವಿಯನ್ನು. ತಾನೇ ತಾನಾಗಿ ಇಂದ್ರ ಪದವಿಯನ್ನು ಉಳಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ, ತಾನೇ ತಾನಾಗಿ ಇಂದ್ರ ಪದವಿಯಲ್ಲಿದ್ದು ಆಳಲಿಕ್ಕೂ ಸಾಧ್ಯವಿಲ್ಲ. ಹೀಗೆ ಸ್ವಾತಂತ್ರ್ಯವೂ ಅವನಿಗೆ ಇಲ್ಲ. ಈ ಎಲ್ಲ ಕಾರಣದಿಂದ ಇಂದ್ರ ಎನ್ನುವ ಶಬ್ದದ ಮುಖ್ಯವಾದ ಅರ್ಥ ಎಲ್ಲವನ್ನೂ ಆಳೋದು ದೇವರು, ಸ್ವತಂತ್ರವಾಗಿ ಆಳೋದು ದೇವರು. ಇಂದ್ರನಿಗೂ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಇಂದ್ರನಿಂದಲೂ ಆಳಿಸೋದು ದೇವರು. ಇಂದ್ರನೊಳಗೆ ಇಂದ್ರ ಎನ್ನುವ ರೂಪದಿಂದ ಇದ್ದು ಆಳುವನು ದೇವರು. ಈ ಎಲ್ಲ ಅರ್ಥದಲ್ಲಿ 3 ಲೋಕಗಳನ್ನು ಆಳುವವನು ದೇವರೇ, 14 ಲೋಕಗಳನ್ನು ಆಳುವವನು ದೇವರೇ, ಸರ್ವತಂತ್ರ ಸ್ವತಂತ್ರನಾಗಿ ಆಳುವವನು ದೇವರೇ ಅಂತ ಮುಖ್ಯವಾಗಿ ಪರಮೇಶ್ವರಿ ಯಾರಿಗೆ? ದೇವರಿಗೆ. ಐಶ್ವರ್ಯ ಅಂದರೆ ಸಂಪತ್ತು ಅಂತ ಚಿಂತನೆ ಮಾಡಿದರು. ಇವನ ಸಂಪತ್ತು ಸೀಮಿತವಾದ ಸಂಪತ್ತು, ಸೀಮಿತ ಕಾಲದಲ್ಲಿ ಸಂಪತ್ತು. ದೇವರ ಸಂಪತ್ತು ಎಷ್ಟು ದೊಡ್ಡದ್ರಿ! 14 ಲೋಕಗಳು ಅವನ ಸಂಪತ್ತೆ, 14 ಲೋಕಗಳು ದೇವರ ಅಧೀನ. 14 ಲೋಕದಲ್ಲಿರುವ ಎಲ್ಲ ಅಚ್ಚರಿಯ ವಸ್ತುಗಳು, ಐಶ್ವರ್ಯಗಳು ಎಲ್ಲವೂ ದೇವರೇ. ಎಲ್ಲ ಐಶ್ವರ್ಯಗಳ ಒಡತಿ ಯಾರಪ್ಪ? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಯಾರ ದಾಸಿ? ದೇವರ ದಾಸಿ. ಅಂದಮೇಲೆ ಸಕಲ ಐಶ್ವರ್ಯ ಯಾರ ಒಡೆತನದಲ್ಲಿದೆ? ದೇವರ ಒಡೆತನದಲ್ಲಿದೆ. ಹಾಗಾದರೆ ಪರಮೈಶ್ವರ್ಯ ಅಂದರೆ ಉತ್ತಮವಾದ ಸಂಪತ್ತು ಅಂತ ಚಿಂತನೆ ಮಾಡಿದರು. ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿ ಸಕಲ ಸಂಪತ್ತಿನ ಒಡತಿ, ಅವಳೂ ದೇವರ ದಾಸಿಯಾಗಿದ್ದಾಳೆ ಅಂತ ಹೇಳಿದ ಮೇಲೆ ದೇವರ ಸಂಪತ್ತಿಗೆ ಏನಂತ ಹೇಳೋದು? ನಿಜವಾಗಿ ಪರಮೈಶ್ವರ್ಯ ಪರಮ ಸಂಪತ್ತಿ ಇರೋದು ಯಾರಿಗೆ? ದೇವರಿಗೆ ಅಲ್ವಾ? ಅದಾದ ಮೇಲಿಂದ ಇಂದ್ರಿಯಗಳ ಒಡೆತನ ಅಂತ ಹೇಳಿದರೂ ಕೂಡ ಅದು ಅಷ್ಟೇ. ಮುಖ್ಯವಾಗಿ ಸಕಲ ಇಂದ್ರಿಯಗಳ ಒಡೆತನ ಯಾವುದು? ತಲವಕಾರೋಪನಿಷತ್ತು ಹೇಳೋ ಹಾಗೆ ಎಲ್ಲ ಇಂದ್ರಿಯಗಳ ಒಡೆತನ ದೇವರಿಗೇನೆ ಮುಖ್ಯವಾಗಿ ಅಲ್ವಾ? ಹೃಷಿಕೇಶ ಅನ್ನೋ ಶಬ್ದದ ಅರ್ಥವೇ ಅದು. ಹೃಷಿಕ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳ ಈಶ, ಒಡೆಯ ಯಾರು? ದೇವರೇ. ಅಂದ ಮೇಲಿಂದ ಎಲ್ಲ ಇಂದ್ರಿಯಗಳ ಒಡೆತನವೂ ಕೂಡ ದೇವರಿಗೆ. ಹೀಗೆ ನಾವು ದೇವೇಂದ್ರನಲ್ಲಿ ಏನೇನು ಕ್ವಾಲಿಟಿ ಇದೆ ಅಂತ ಹೇಳಿದ್ವಿ, ಅದೆಲ್ಲ ಮುಖ್ಯವಾಗಿ ಇರೋದು ದೇವರಲ್ಲಿ. ಹಾಗಾದರೆ ಇಂದ್ರ ಶಬ್ದ ದೇವೇಂದ್ರನಲ್ಲಿ ಪ್ರಯೋಗ ಮಾಡಲಿಕ್ಕೆ ಏನೇನು ಗುಣಗಳನ್ನು ದೇವೇಂದ್ರನಲ್ಲಿ ಕಂಡ್ವಿ, ಏನೇನು ಮಹಿಮೆಗಳನ್ನು ದೇವೇಂದ್ರನಲ್ಲಿ ಕಂಡ್ವಿ, ಅದೆಲ್ಲ ದೇವರಲ್ಲಿ ಮುಖ್ಯ. ದೇವರಿಂದ ಅನುಗೃಹೀತವಾದ ಪದವಿ, ದೇವರಿಂದ ಅನುಗೃಹೀತವಾದ ಕ್ವಾಲಿಟಿ ಗುಣಗಳನ್ನು ದೇವೇಂದ್ರ ಹೊಂದಿ ರಾರಾಜಿಸ್ತಾ ಇದ್ದಾನೆ. ಅಷ್ಟೇ ವಿಚಾರ. ಅಂದಮೇಲೆ ಇಂದ್ರ ಅಂತ ಯಾರನ್ನು ಕರಿಬೇಕು? ದೇವರನ್ನು ಕರಿಬೇಕು. ಇದು ಒಂದು ಸ್ಯಾಂಪಲ್ ಕೊಟ್ಟಿದ್ದು. ಹೀಗೆ ಎಲ್ಲ ಶಬ್ದಕ್ಕೂ ನಿಷ್ಪತ್ತಿ ಮಾಡಿ ಅದರ ಅರ್ಥ ನೋಡಿದರೆ ಮುಖ್ಯವಾಗಿ ದೇವರಿಗೆ, ಆಮೇಲೆ ಬೇರೆ ದೇವತೆಗಳು, ಆಮೇಲೆ ಮತ್ತೆ ಇಷ್ಟೆಲ್ಲಾಗಿ ಮುಖ್ಯವಾಗಿ ಇಂದ್ರ ಶಬ್ದವಾಚ್ಯ ದೇವರೇ. ಇಂದ್ರ ಎನ್ನೋ ಹೆಸರನ್ನೂ ಕೂಡ
ಅದು ದೇವರದೇ ಮುಖ್ಯವಾದ ಹೆಸರು. ಆ ಹೆಸರನ್ನು ಕೂಡ ದೇವರು ಕರುಣೆಯಿಂದ ಯಾರಿಗೆ ಕೊಟ್ಟಿದ್ದಾನೆ? ಇಂದ್ರನಿಗೆ ಕೊಟ್ಟಿದ್ದಾನೆ. ಹೀಗಾಗಿ ಹೆಸರು ದೇವರಿಂದ, ಪದವಿ ದೇವರಿಂದ, ಆ ಗುಣಗಳು ದೇವರಿಂದ, ಸಾಮ್ರಾಜ್ಯ ಸಿಕ್ಕಿದ್ದು ದೇವರಿಂದ, ಸಂಪತ್ತು ಸಿಕ್ಕಿದ್ದು ದೇವರಿಂದ, ಒಡೆತನ ಸಿಕ್ಕಿದ್ದು ದೇವರಿಂದ ಇಂದ್ರನಿಗೆ. ಸರ್ವತಂತ್ರ ಸ್ವತಂತ್ರನಾಗಿ ಇಂದ್ರ ದೇವರೇ, ಅದನ್ನೇ ಹೇಳಿತ್ತು. ಹೀಗೆ ವಿಬುಧ ಅಂದರೆ ದೇವತೆಗಳು, ವಿಶೇಷವಾಗಿ ಬುಧ ಅಂದರೆ ಜ್ಞಾನಿ, ವಿಬುಧ ಅಂದರೆ ವಿಶೇಷವಾದ ಜ್ಞಾನ, ದೇವರ ಬಗ್ಗೆ ವಿಶೇಷವಾದ ಜ್ಞಾನ ಉಳ್ಳಂತಹ ದೇವತೆಗಳು. ಅವರ ನಾಮ ಇಂದ್ರ, ಚಂದ್ರ ಮೊದಲಾದ ನಾಮ. ಅವುಗಳ ಗುಣ ಅಂದರೆ ಆ ಶಬ್ದವನ್ನು ಒಡೆದಾಗ ಗೊತ್ತಾಗುವ ಅರ್ಥಗಳು ಅಂದರೆ ಮಹಿಮೆಗಳು. ಅದು ತ್ವಯಿ ನಿಲಿಯುಹು, ದೇವರೇ ನಿನ್ನಲ್ಲೇ ಇವೆ. ಅದು ದೇವರು ಅಂದರೆ ಹೇಗೆ ನೋಡಿ, ಅಮೃತ ಸಮುದ್ರ ಅಂತ ಉದಾಹರಣೆ ಕೊಟ್ಟಿದ್ದು. ಯಾವ ಅಮೃತ ಸಮುದ್ರ? ವಿಷ್ಣು ಲೋಕದಲ್ಲಿರುವ ಮಧುರವಾದ ಮಹಾ ಅಮೃತರಸ ಸಮುದ್ರ. ವಿಷ್ಣು ಲೋಕದಲ್ಲಿರುವ ಮಧುರವಾದ ಮಹಾ ಅಮೃತರಸ ಸಮುದ್ರ. ಹಾಗೆ ದೇವರು ಕೂಡ ಏನಪ್ಪ ಆಗಿದ್ದಾನೆ? ಅಮೃತರಸ ಸಮುದ್ರ ಇದ್ದ ಹಾಗೆ ಎಲ್ಲ ನಾಮಗಳ ಗುಣ ಸಮುದ್ರ ದೇವರು, ಎಲ್ಲ ನಾಮಗಳಿಂದ ಗೊತ್ತಾಗುವ ಮಹಿಮಾ ಸಮುದ್ರ ದೇವರು. ಆಯ್ತಾ? ಎಲ್ಲ ನಾಮಗಳು, ಎಲ್ಲ ದೇವತೆಗಳ ಎಲ್ಲ ನಾಮಗಳಿಂದ ಗೊತ್ತಾಗುವ ಮಹಿಮೆಗಳು ದೇವರಲ್ಲಿ ತುಂಬಿಕೊಂಡಿವೆ. ಮಹಿಮಾ ಸಮುದ್ರ ದೇವರು, ಅಮೃತ ರಸ ಸಮುದ್ರ. ಆ ಅಮೃತ ರಸ ಸಮುದ್ರದಲ್ಲಿ ವೈಕುಂಠದಲ್ಲಿ ಇರ್ತಕ್ಕಂಥದ್ರಲ್ಲಿ ಎಲ್ಲ ರಸಗಳೂ ಸೇರಿಕೊಂಡಿವೆ. ಹೇಗೋ ಹಾಗೆ ಎಲ್ಲ ವಿಭುಧ, ಇಂದ್ರ, ಚಂದ್ರ, ರುದ್ರ, ಚತುರ್ಮುಖ, ಪಂಚಮುಖ, ಏನೇನು ಹೇಳ್ತಿರೋ ದೇವತೆಗಳ ಹೆಸರು, ನವಕೋಟ್ಯೋಹಿ ದೇವಾನಾಂ, 9 ಕೋಟಿ ದೇವತೆಗಳು, ಆ ದೇವತೆಗಳ ನಾಮಗಳು ಹೇಳುವ ಮಹಿಮೆಗಳು, ಆ ಎಲ್ಲ ಮಹಿಮಾ ಸಮುದ್ರ ದೇವರು. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಆಚೆ 9 ಕೋಟಿ ದೇವತೆಗಳ ಹೆಸರು 9 ಕೋಟಿ ಹೆಸರಾಯಿತು. ಅಷ್ಟೇನಾ ದೇವರಿಗೆ ಹೆಸರು? ಅಲ್ಲ ಸ್ವಾಮಿ, ಅವನ ಹೆಸರು ಇನ್ನೂ ಜಾಸ್ತಿ. ಎಷ್ಟು ಹೆಸರು ಗೊತ್ತಿಲ್ಲ ಸ್ವಾಮಿ, ಅನಂತವಾದ ಹೆಸರು, ಲೆಕ್ಕವಿಲ್ಲದಷ್ಟು ಹೆಸರು. ಹಾಗಾದರೆ ಲೆಕ್ಕವಿಲ್ಲದಷ್ಟು ಹೆಸರು ಇದ್ದಾಗ ಆ ಹೆಸರಿನಿಂದ ಗೊತ್ತಾಗುವ ಗುಣ ಅಥವಾ ಮಹಿಮೆಗಳು ಅದೂ ಲೆಕ್ಕವಿಲ್ಲದಷ್ಟು. ಹೀಗೆ ಲೆಕ್ಕವಿಲ್ಲದಷ್ಟು ಗುಣಸಾಗರ, ಲೆಕ್ಕವಿಲ್ಲದಷ್ಟು ಮಹಿಮೆಗಳ ಸಮುದ್ರ ಆ ದೇವರು. ಅವನಲ್ಲಿ 9 ಕೋಟಿ ದೇವತೆಗಳ 9 ಕೋಟಿ ನಾಮಗಳು, ಅಥವಾ ಒಬ್ಬರೇ ದೇವತೆಗಳಿಗೆ ಬೇರೆ ಬೇರೆ ಹೆಸರುಗಳು ಇದೆ ಅಂತಲೂ ಒಪ್ಕೊಳ್ಳೋಣ. ಇದೆ, ನಾವು ಅವರ ಕೋಶ ಬೇರೆ ಬೇರೆ ಕೋಶ ನೋಡಿದರೆ ಒಂದಿಷ್ಟು ಹೆಸರು ಹೇಳ್ತಾರೆ, ಆಯಿತು. ಅದನ್ನು ಒಪ್ಪಿಕೊಂಡು 18 ಕೋಟಿನೋ 36 ನೀವು ಎಷ್ಟು ಬೇಕಾರೋ ಜಾಸ್ತಿ ದೇವತೆಗಳ ಹೆಸರು ಎಲ್ಲ ಇಟ್ಕೊಂಡು ಸೇರಿಸ್ಕೊಂಡು ಕೇಳಿದರೂ ಎಲ್ಲ ಒಂದು ಕಡೆಯಿಂದ ಆ ದೇವತೆಗಳ ಹೆಸರೆಲ್ಲ ಒಟ್ಟಿಷ್ಟು ಅಂತ ಹೇಳಿಬಿಡ್ಬೋದು, ಅವರ ಮಹಿಮೆಗಳು ಇಷ್ಟು ಅಂತ ಹೇಳಿಬಿಡ್ಬೋದು. ಆದರೆ ದೇವರ ಮಹಿಮೆ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ನಿಜವಾದ ಅರ್ಥದಲ್ಲಿ ಮಹಿಮಾ ಸಾಗರ, ಗುಣ ಸಾಗರ. ಆದ್ದರಿಂದಲೇ ಈ ದೇವತೆಗಳ ಲೆಕ್ಕಾಚಾರದ ಮಹಿಮೆಗಳು ಅಂದರೆ ಒಬ್ಬೊಬ್ಬ ದೇವತೆಗಳಿಗೂ ಇಷ್ಟಿಷ್ಟು ಹೆಸರು, ಆ ಹೆಸರಿನಿಂದ ಗೊತ್ತಾಗುವ ಇಷ್ಟಿಷ್ಟು ಮಹಿಮೆಗಳು ಅಂತ ಇದೆ. ಆಯಿತಾ? ಆ ಎಲ್ಲ ಮಹಿಮೆಗಳು ಕೂಡ ಎಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಬಂದಾಗ ದೇವರಲ್ಲಿ ಸೇರ್ಕೊಂಡಿದೆ. ಯಾಕೆಂದರೆ ದೇವರ ಮಹಿಮೆ ಲೆಕ್ಕವಿಲ್ಲದಷ್ಟು, ದೇವರ ಮಹಿಮೆ ಲೆಕ್ಕವಿಲ್ಲದಷ್ಟು ಮಹಿಮಾ ಸಮುದ್ರನಾದ ದೇವರಲ್ಲಿ ಈ ಎಲ್ಲ ಇಂದ್ರಚಂದ್ರಾದಿ ದೇವತಾ ನಾಮಗಳ ಎಲ್ಲ ಮಹಿಮೆಗಳು ತುಂಬಿಕೊಂಡಿವೆ. ತೇಯಿಮೇ ವಿಬುಧ ನಾಮಗುಣಾ ತ್ವಯಿ ನಿಲಿಲ್ಯು ಮಧುನಿ ಪರಮೇ ಅಮೃತೆ ಅರ್ಣವೇ ಅಶೇಷ ರಸ ಇವ. ಅದಾದ ಮೇಲೆ ಅಂಗ ಋಷು ಸುಧಿಯ ಸ್ವಗತೆಯ ತವ ಮಾಯಯಾ ಕುಶಲಂ ತ್ವಯಿ ಭೇದಂ ಅನುಧಾತುಂ ಪ್ರಭವಃ. ದೇವರೇ, ನೀನು ಅಂಗ, ಸಜ್ಜನರಾದವರು ಜ್ಞಾನಿಗಳಾದವರು ದೇವರನ್ನು ಅಂಗ ಅಂತ ಕರೀತಾರೆ. ಅಂಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಪ್ರೀತಿಪಾತ್ರನೇ ಅಂತ. ಮಕ್ಕಳನ್ನು ಕರೆಯೋ ಸಂದರ್ಭದಲ್ಲಿ ಅಂಗ ಅಂತ ಕರೆಯೋದಿದೆ, ಇಲ್ಲ ಅಂತಲ್ಲ. ಬಹಳ ಪ್ರೀತಿಪಾತ್ರ ಅನ್ನೋ ಅರ್ಥದಲ್ಲಿ ಅಂಗ ಶಬ್ದವನ್ನು ಬಯಸ್ತಾರೆ. ಜ್ಞಾನಿಗಳಿಗೆ ಬಹಳ ಪ್ರೀತಿಪಾತ್ರ ಯಾರು? ದೇವರೇ. ಜ್ಞಾನಿಗಳಿಗೆ ಗಂಡ ಹೆಂಡತಿ ಮಕ್ಕಳು ಒಡವೆ ವಸ್ತ್ರ ಇದೆಲ್ಲ ಯಾವುದು ಪ್ರೀತಿಪಾತ್ರ ಅಲ್ಲ ಅವರಿಗೆಲ್ಲ ದೇವರೇ ಪ್ರೀತಿಪಾತ್ರ.
ಅದಕ್ಕೋಸ್ಕರವಾಗಿ ದೇವರನ್ನೇ ಅಂಗ ಅಂತ ಕರೀತಾರೆ. ಅಂಗ ಎಲೆ ಪ್ರೀತಿಪಾತ್ರನೇ, ಪ್ರಿಯಕರನೇ. ಜೀವಾತ್ಮರಲ್ಲಿ ಜ್ಞಾನಿಗಳಾದವರು ನಿನ್ನ ಅನುಗ್ರಹದಿಂದ ಕೂಡಿಸ್ತಾರೆ. ಆ ಅನುಗ್ರಹ, ದೇವರು ಆ ಜೀವಿಗಳ ಮೇಲೆ ಮಾಡಿರುವ ಅನುಗ್ರಹ ಇತರರಿಗೆ ಗೊತ್ತಾಗಲ್ಲ, ಬೇರೆಯವರಿಗೆ ಗೊತ್ತಾಗಲ್ಲ. ಅದು ಸುಗತ ಅಥವಾ ಸ್ವಗತ, ಸು ಅಗತ. ಅದಕ್ಕೋಸ್ಕರವಾಗಿ ಸ್ವಗತ. ಏನು ಸು ಅಗತ ಅಂದರೆ? ಅಗತ ಅಂದರೆ ಅನವಗತ, ಗತ ತಿಳಿಯಲ್ಪಟ್ಟದ್ದು, ಅಗತ ಅಂದರೆ ಅನವಗತ ತಿಳಿಯಲ್ಪಡದಿದ್ದು. ಸು ಅನವಗತ ಚೆನ್ನಾಗಿ ಗೊತ್ತೇ ಇಲ್ಲ ಅಂದರೆ ಏನೂ ಗೊತ್ತಿಲ್ಲ. ಜ್ಞಾನಿಗಳಿಗೆ ದೇವರು ಮಾಡುವ ಅನುಗ್ರಹವನ್ನು ಅಜ್ಞಾನಿಗಳು ತಿಳಿದುಕೊಂಡಿಲ್ಲ. ಜ್ಞಾನಿಗಳಿಗೆ ದೇವರು ಮಾಡುವ ಅನುಗ್ರಹ ಅಜ್ಞಾನಿಗಳಿಗೆ ಗೊತ್ತೇ ಇಲ್ಲ, ಅಜ್ಞಾನಿಗಳಿಗೆ ಗೊತ್ತೇ ಇಲ್ಲ. ಜೀವಾತ್ಮರಲ್ಲಿ ಜ್ಞಾನಿಗಳಾದವರು ನಿನ್ನ ಮಾಯಾದಿಂದ ಕೂಡಿದ್ದಾರೆ. ಇಲ್ಲಿ ಮಾಯಾ ಅಂದರೆ ದೇವರ ಅನುಗ್ರಹ, ದೇವರು ತನ್ನ ಇಚ್ಛೆಯಿಂದ ಮಾಡಿರುವ ಅನುಗ್ರಹ. ಆ ಅನುಗ್ರಹ ಜೀವಿಗಳಿಗೆ ಆಗಿದೆ. ಆದರೆ ದೇವರು ಆ ಜೀವಿಗಳಿಗೆ ಮಾಡಿರುವ ಅನುಗ್ರಹವನ್ನು ಬೇರೆಯವರು, ಅಜ್ಞಾನಿಗಳಾದವರು ತಿಳಿದುಕೊಂಡಿಲ್ಲ. ಆದ್ದರಿಂದ ದೇವರೇ ಜ್ಞಾನಿಗಳಾದವರಲ್ಲಿ ಅಂದರೆ ಸುಧೀಗಳಲ್ಲಿ ಆಯಿತಾ ನಿನ್ನ ಮಾಯೆ ಅನುಗ್ರಹ ಏನಾಗಿದೆ ಅದು ಬೇರೆಯವರ ಪಾಲಿಗೆ ಸ್ವಗತ, ಬೇರೆಯವರ ಪಾಲಿಗೆ ಸ್ವಗತ, ಸು ಅಗತ, ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಆಯಿತಾ. ಆದರೆ ಅವರಿಗೆ ಅನುಗ್ರಹ ಆಗಿದೆ ಅಂತ ಗೊತ್ತಾಗೋದು ಹೇಗೆ? ಆ ಜೀವಿಗಳಿಗೆ ದೇವರು ಅನುಗ್ರಹ ಮಾಡಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಂದರೆ, ಹೌದು ಅಜ್ಞಾನಿಗಳಿಗೆ ಗೊತ್ತಾಗಲ್ಲ, ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಹೇಗಪ್ಪ ಗೊತ್ತಾಗತ್ತೆ? ಹೇಗಪ್ಪ ಗೊತ್ತಾಗತ್ತೆ ಅಂದರೆ, ಯಾವ ಜ್ಞಾನಿಗಳು ಜೀವೇಶ್ವರರಿಗೆ ಭೇದ ಇದೆ ಅಂತ ತಿಳಿದುಕೊಂಡಿದ್ದಾರೋ ಅವರಿಗೆ ದೇವರ ಅನುಗ್ರಹ ಆಗಿದೆ. ನೋಡ್ರಿ ಎಂಥ ಒಂದು ಅದ್ಭುತ ಚಿಂತನೆ ನೋಡ್ರಿ. ನಾವು ಜೀವರಿಗೂ ಮತ್ತು ದೇವರಿಗೂ ಭೇದ ಇದೆ ಅಂತ ಆಚಾರ್ಯ ಹೇಳಿರೋ ಒಂದು ವಿಶಿಷ್ಟವಾದ ಸಿದ್ಧಾಂತ. ಅದಕ್ಕೆ ಪೋಷಕವಾದ ಮಾತು ಇಲ್ಲಿ ಬರ್ತಾ ಇದೆ. ಜೀವ ಮತ್ತು ಈಶ್ವರರಿಗೆ ಭೇದ ಇದೆ ಎನ್ನುವ ಜ್ಞಾನವನ್ನು ಯಾರು ಪಡೆದಿದ್ದಾನೆ, ಒಬ್ಬ ಜೀವಿ, ಒಬ್ಬ ಸಾಧಕ, ಅದು ತಾನೇ ತಾನಾಗಿ ಪಡೆದದ್ದಲ್ಲಪ್ಪ. ಅದಕ್ಕೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹವಿದ್ದಾಗ ಮಾತ್ರವೇ ಒಬ್ಬ ಸಾಧಕ ಜೀವಿ ಜೀವರಿಗೂ ಮತ್ತು ದೇವರಿಗೂ ಇರುವ ಭೇದವನ್ನು ಅರಿಯಬಲ್ಲ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಜೀವೇಶ್ವರರಿಗೆ ಇರುವ ಭೇದವನ್ನು ಒಬ್ಬ ಸಾಧಕ ತಿಳಿದುಕೊಂಡಿದ್ದಾನೆ ಅಂದರೆ ಅದರ ಅರ್ಥ ಆ ಸಾಧಕನಿಗೆ ದೇವರು ಅನುಗ್ರಹ ಮಾಡಿದ್ದಾನೆ. ದೇವರ ಅನುಗ್ರಹವಿದ್ದಾಗ ಮಾತ್ರವೇ ತಿಳಿಯಬಹುದಾದದ್ದು ಜೀವೇಶ್ವರ ಭೇದ. ಜೀವೇಶ್ವರ ಭೇದ ಜ್ಞಾನ ಬರಬೇಕು ಅಂದರೆ ಏನಾಗಬೇಕು? ಯಾರಿಗೆ ಜೀವೇಶ್ವರ ಭೇದ ಜ್ಞಾನ ಬರಬೇಕೋ ಅವನಿಗೆ ದೇವರ ಅನುಗ್ರಹ ಆಗಬೇಕು. ನೋಡಿರಿ, ಬಹಳ ಮುಖ್ಯವಾದ ಚಿಂತನೆ, ಬಹಳ ವಿಶೇಷವಾದ ಚಿಂತನೆ. ಯಾರೇ ಒಬ್ಬ ಸಾಧಕ ಜೀವನಿಗೂ ಮತ್ತು ದೇವರಿಗೂ ಭೇದ ಇದೆ ಅಂತ ಅರಿತುಕೊಂಡಿದ್ದಾನೆ ಅಂದರೆ ಅವನು ಸಾಮಾನ್ಯ ಅಂತ ತಿಳ್ಕೊಂಬಿಡಿ, ಅವನಿಗೆ ದೇವರ ಅನುಗ್ರಹ ಇದೆ ಅಂತ ತಿಳ್ಕೊಳ್ಳಿ. ಜೀವ ಮತ್ತು ಈಶ್ವರಿಗೆ ಭೇದ ಇದೆ ಅಂತ ಮನದಟ್ಟು ಮಾಡಿಕೊಂಡಿದ್ದಾನೆ ಅಂದರೆ ಏನು ತಿಳ್ಕೊಬೇಕು ಅವನ ಬಗ್ಗೆ? ಅವನಿಗೆ ದೇವರ ಅನುಗ್ರಹ ಇದೆಯಪ್ಪ, ದೇವರ ಅನುಗ್ರಹ ಆಗಿದೆ. ನೋಡಿ, ದೇವರ ಅನುಗ್ರಹ ಯಾರಿಗಾಗಿದೆ ಯಾರಿಗಾಗಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ. ವೆರಿ ಸಿಂಪಲ್. ಏನು ವೆರಿ ಸಿಂಪಲ್? ಯಾರು ಜೀವೇಶ್ವರಿಗೆ ಭೇದವನ್ನು ತಿಳಿದುಕೊಂಡಿದ್ದಾರೋ ಸಾಧಕರು ಅವರಿಗೆ ದೇವರ ಅನುಗ್ರಹ ಆಗಿದೆ. ಯಾರು ಜೀವೇಶ್ವರಿಗೆ ಭೇದವನ್ನು ತಿಳ್ಕೊಂಡಿಲ್ಲ ದೇವರ ಅನುಗ್ರಹ ಆಗಿಲ್ಲ, ದೇವರ ಅನುಗ್ರಹ ಆಗಿಲ್ಲ. ಅಂಗ ಋಷಿ ಸುಧಿಯ ಸ್ವಗತೆಯ ತವ ಮಾಯಯ. ಭಗವಂತ ಜೀವಾತ್ಮರಲ್ಲಿ ಜೀವಾತ್ಮರಲ್ಲಿ ಸುಧಿಯ ಜ್ಞಾನಿಗಳಾದವರು ಸ್ವಗತೆಯ ತವ ಮಾಯಯ, ತವ ಮಾಯಯ ನಿನ್ನ ಒಂದು ಮಹಿಮೆ ಅನುಗ್ರಹ ಅವರಿಗೆ ಆಗಿರುತ್ತೆ. ತವ ಮಾಯಯ ಏನಾಗ್ತಾರೆ? ಸಂಗತಾಹ ಭವಂತಿ. ಇಟ್ಕೋಬೇಕದನ್ನು. ನಿನ್ನ ಮಾಯೆಯಿಂದ ಅನುಗ್ರಹದಿಂದ ಕೂಡಿದವರಾಗ್ತಾರೆ. ಆದರೆ ಅದು ಸ್ವಗತೆಯ, ಬೇರೆಯವರಿಗೆ ಗೊತ್ತಿಲ್ಲ. ಸು ಅಗತ, ಬೇರೆಯವರಿಗೆ ನಿನ್ನ ಮಾಯೆ ಅನುಗ್ರಹ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಯಾವತ್ತಷ್ಟೇ ನಿನ್ನ ಅನುಗ್ರಹ ಆಗಿದೆ ಅಂದರೆ ಅವರಿಗೆ
ಜೀವೇಶ್ವರ ಭೇದ ಜ್ಞಾನ ಆಗಿದೆ ಅಂತಲೇ ಅರ್ಥ. ಅದನ್ನೇ ಮುಂದೆ ಹೇಳ್ತಾರೆ, ಕುಶಲಂ ತ್ವಯಿ ಭೇದಂ ಅನುಧಾತು ಪ್ರಭವ. ಅದನ್ನೇ ನಾನು ಆಗಲೇ ಹೇಳಿದ್ನಲ್ಲ, ಅದರದ ವಿವರಣೆ, ಈ ಒಂದು ವಾಕ್ಯದ ವಿವರಣೆಯನ್ನೇ ನಾನು ಹೇಳಿದ್ದು. ಕುಶಲಂ ತ್ವಯಿ ಭೇದಂ ಅನುಧಾತು ಪ್ರಭವ. ಭಗವಂತನ ಅನುಗ್ರಹ ಆಗಿರೋದ್ರಿಂದಲೇ ಜೀವರಿಗೂ ಮತ್ತು ದೇವರಿಗೂ ಇರುವ ಭೇದವನ್ನು ವೇದಕ್ಕೆ ಅನುಸಾರವಾಗಿ ಗುರುಗಳು ಹೇಳಿದ ರೀತಿಯಲ್ಲಿ ಅವರು ತಿಳಿಯಲಿಕ್ಕೆ ಸಮರ್ಥರಾಗ್ತಾರೆ. ಯಾಕೆ? ಭಗವಂತನ ಅನುಗ್ರಹವಾದ್ದರಿಂದ. ನಾವು ದೇವರಲ್ಲಿ ತಿಳಿಯಬೇಕಾಗಿರ್ತಕ್ಕಂತಹ ಮಂಗಳಕರವಾದ ವಿಚಾರ ಯಾವುದು? ದೇವರಲ್ಲಿ ತಿಳಿಯಬೇಕಾದ ಮಂಗಳಕರವಾದ ವಿಚಾರ ಅಂದರೆ ಜೀವವೈಲಕ್ಷಣ್ಯ. ಜೀವರಿಗಿಂತ ಬೇರೆ ದೇವರಾಗಿದ್ದಾನೆ ಅಂತ ತಿಳಿಯೋದೇ ಕುಶಲ, ಮಂಗಳಕರವಾದ ವಿಚಾರ. ದೇವರಲ್ಲಿ ಮಂಗಳಕರವಾದ ಗುಣಗಳಿದೆ. ಏನಪ್ಪ ಮಂಗಳಕರವಾದ ಗುಣ? ದೇವರು ಎಲ್ಲ ಜೀವಿಗಳಿಗಿಂತ ವಿಲಕ್ಷಣವಾಗಿದ್ದಾನೆ, ಅದೇ ಮಂಗಳ. ಯಾಕೆಂದರೆ ಜೀವಸ್ವರೂಪಕ್ಕೂ ದೇವರಿಗೂ ಐಕ್ಯ ಹೇಳಿಬಿಟ್ರೆ, ಜೀವಿಗಳಿಗೂ ದೇವರಿಗೂ ಐಕ್ಯ ಹೇಳಿಬಿಟ್ರೆ, ಜೀವಿಯಲ್ಲಿರುವ ಎಲ್ಲ ಅಮಂಗಲ ಗುಣಗಳು ದೇವರಲ್ಲಿ ಬರಬೇಕಾಗತ್ತೆ ಅಲ್ವಾ? ಜೀವಿಗಳು ಮತ್ತು ದೇವರು ಇಬ್ಬರು ಒಂದೇ, ಎಲ್ಲ ಜೀವಿಗಳು ದೇವರು ಒಂದೇ ಅಂತ ಹೇಳಿಬಿಟ್ರೆ, ಎಲ್ಲ ಜೀವಿಗಳಲ್ಲಿರುವ ಎಲ್ಲ ಕೆಟ್ಟ ಅವಗುಣಗಳು ದೇವರಲ್ಲಿ ಬಂದು ದೇವರು ಅಮಂಗಲವೋ ಅಮಂಗಲ ಆಗಬೇಕಾಗತ್ತೆ. ಆದ್ದರಿಂದ ದೇವರು ಮಂಗಲ ಅಂತ ನಾವು ಚಿಂತನೆ ಮಾಡಬೇಕಾಗಿದ್ದರೆ ಏನಾಗಬೇಕು? ಎಲ್ಲ ಜೀವಿಗಳಿಗಿಂತ ದೇವರು ಬೇರೆ. ಅದಕ್ಕೋಸ್ಕರವಾಗಿ ಸಕಲ ಜೀವ ವೈಲಕ್ಷಣ್ಯ ಅಂತ ಏನಿದೆ, ಇದು ಕುಶಲ, ಮಂಗಳ, ಇದು ಮಂಗಳವಾದ ಗುಣ. ಇದು ಮಂಗಳವಾದ ಗುಣಪ್ಪ. ಇದು ಬಹಳ ಮಂಗಳಕರವಾಗಿರ್ತಕ್ಕಂಥ ಗುಣ. ಯಾವುದು? ಜೀವ ವೈಲಕ್ಷಣ್ಯ. ಇದು ಎಲ್ಲರಿಗೂ ಗೊತ್ತಾಗಲ್ಲ. ಭಗವಂತನ ಅನುಗ್ರಹವನ್ನು ಯಾರು ಪಡಿತಾರೋ ಅಂತಹ ಜೀವಿಗಳು ಮಾತ್ರ ವೇದ ಹೇಳಿದ ಈ ವಿಚಾರವನ್ನು ವೇದಕ್ಕೆ ಅನುಸಾರವಾಗಿ, ಸಜ್ಜನರಾದ ಗುರುಗಳು ಹೇಳುವ ವಿಚಾರವನ್ನು ಅವರು ಹೇಳಿದ್ದಕ್ಕೆ ಅನುಸಾರವಾಗಿ ತಿಳಿಯಲಿಕ್ಕೆ ಸಮರ್ಥರಾಗ್ತಾರೆ. ಹೀಗೆ ಜೀವೇಶ ವೈಲಕ್ಷಣ್ಯ ಜ್ಞಾನವನ್ನು ಪಡೆಯೋದಕ್ಕೂ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿರಬೇಕು. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗದವರಿಗೆ ಜೀವ ವೈಲಕ್ಷಣ್ಯ ಜ್ಞಾನ, ಜೀವೇಶ ವೈಲಕ್ಷಣ್ಯ ಜ್ಞಾನನೇ ಬರೋದಿಲ್ಲ. ಜೀವ ಮತ್ತು ದೇವರು ಬೇರೆ ಬೇರೆ ಅನ್ನುವ ಜ್ಞಾನವನ್ನು ಒಬ್ಬ ಸಾಧಕ ಪಡೆದಿದ್ದಾನೆ ಅಂದರೆ ನಾವೇನು ಚಿಂತೆ ಮಾಡಬೇಕು? ದೇವರ ಅನುಗ್ರಹ ಅವನಿಗಾಗಿದೆ. ನಮಗೂ ಆ ಒಂದು ಜ್ಞಾನ ನಮಗೆ ಬಂದಿದೆ, ಮನದಟ್ಟಾಗಿದೆ. ಜೀವ ಬೇರೆ ದೇವರು ಬೇರೆ ಅಂತ ನಾವು ಮನದಟ್ಟು ಮಾಡಿಕೊಂಡಿದ್ದೇವೆ ಅಂತ. ಈ ಮನದಟ್ಟಾಗೋದು ಬಹಳ ಕಷ್ಟವೇ. ನಾವು ಎಲ್ಲ ಮಾಧ್ಯರಾಗಿ ವೈಷ್ಣವರಾಗಿ ನಮ್ಮ ಒಂದು ಗುಂಪಿನಲ್ಲೇ ಇದ್ದುಕೊಂಡು ಪಾಠ ಪ್ರವಚನ ಎಲ್ಲ ಕೇಳ್ತಾ ಇದ್ದಾಗ ಓಕೆ ಅಪ್ಪ ಸರಿ, ಜೀವರಿಗೂ ಈಶ್ವರಿಗೂ ಭೇದ ಇದೆ ಅಂತ ಎಲ್ಲ ಹೇಳ್ತೀವಿ. ಮತ್ತೆ ಎಲ್ಲೋ ಒಂದು ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತದ ನಡುವೆ ಸೇರ್ಕೊಂಡ್ಬಿಟ್ಟು ಯಾರೋ ಟಿ ವಿಲೆಲ್ಲ ಬರ್ತಾ ಇರ್ತಾರೆ, ಗಡ್ಡ ಬಿಟ್ಟವರು, ಅವರು ಇವರು ಏನೇನೋ ಹೇಳ್ತಾ ಇರ್ತಾರಪ್ಪ. ಎಲ್ಲ ವಸ್ತು ಕೇಳಿಬಿಟ್ಟು ಇಲ್ಲ ಯಾಕೋ ಹೇಳ್ತಾ ಇದ್ದಲ್ಲ, ಹೀಗೂ ಇರ್ಬೋದೇ ಅಂತ ಡೌಟ್ ಬಂದ್ಬಿಟ್ಟು ಆ ಕಡೆ ಹೊರಟೋಗ್ತೀವಿ. ಎಷ್ಟೊಸ್ತಿ ಇದೆಲ್ಲ ಆಗತ್ತೆ ಕತೆ. ಸೊ ಭೇದ ಮನದಟ್ಟಾಗಿ ಉಳಿಬೇಕು, ಗಟ್ಟಿಯಾಗಿ ಉಳಿಬೇಕು. ಗಟ್ಟಿಯಾಗಿ ಉಳಿಬೇಕು ಅಂದರೆ ದೇವರ ಅನುಗ್ರಹ ಆಗಬೇಕು. ದೇವರ ಅನುಗ್ರಹ ಆಗಬೇಕು. ಮಾಯಾ ಮಹಿಮೆ, ಆ ದೇವರ ಮಹಿಮೆ ಆಯಿತಾ, ದೇವರ ಇಚ್ಛೆ. ಮಾಯಾತು ಮಹಿಮಾ ಪ್ರೋಕ್ತ, ಮಾಯಾತು ಇಚ್ಛಾ ಪ್ರೋಕ್ತ, ಎಲ್ಲವೂ ಅರ್ಥ. ದೇವರ ಇಚ್ಛೆ ಬರಬೇಕ್ರಿ. ದೇವರ ಇಚ್ಛೆ ಬಂದು ನಮಗೆ ಅನುಗ್ರಹ ಆದಾಗ ಮಾತ್ರವೇ ಗಟ್ಟಿಯಾಗಿ ಉಳಿಯುತ್ತೆ. ದೇವರು ಬೇರೆ ಜೀವಿಗಳು ಬೇರೆ, ದೇವರು ಬೇರೆ ಜೀವಿಗಳು ಬೇರೆ ಅಂಥೇಳಿ ಜೀವೇಶ ಭೇದ, ಜೀವ ವೈಲಕ್ಷಣ್ಯ ದೇವರಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ. ಅದು ಉಳಿತು ನಮ್ಮಲ್ಲಿ ಅಂದರೆ ದೇವರ ಅನುಗ್ರಹ ಮಾಡಿದ್ದಾನೆ, ದೇವರ ಅನುಗ್ರಹ ಮಾಡಿದ್ದಾನೆ. ನೋಡಿ, ಅಷ್ಟಾಯಿತು ಅಂದರೆ ಮುಖ್ಯವಾಗಿ ನಾವೇನು ಚಿಂತೆ ಮಾಡ್ತೀವಿ? ದೇವರು ಜೀವಿಯಲ್ಲ, ಆದ್ದರಿಂದಲೇ ದೇವರು ಜೀವಿಯಂತೆ ದೋಷವಿಷ್ಟ ಅಲ್ಲ, ಆದ್ದರಿಂದಲೇ ದೇವರು ಜೀವಿಯಂತೆ ಅಲ್ಪಗುಣವುಳ್ಳವನು ಅಲ್ಲ. ನೋಡಿ, ಇದೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಜೀವಿಯಲ್ಲಿ ಕಂಡುಬರುವ ಲೋಪದೋಷಗಳು ದೇವರಲ್ಲಿ ಇಲ್ಲ ಅಂತ ಚಿಂತೆ ಮಾಡಬೇಕಾಗಿದ್ದರೆ ಮುಖ್ಯವಾಗಿ ಜೀವ ವೈಲಕ್ಷಣ್ಯ ದೇವರಲ್ಲಿ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಬಹಳ ವಿಶೇಷ ಭೇದಕ್ಕೆ ಬಹಳ ವಿಶೇಷತೆಯನ್ನು ಆಚಾರ್ಯ ಕೊಟ್ಟಿದ್ದು ಈ ಕಾರಣದಿಂದಲೇ. ಭೇದ ಜ್ಞಾನ ಹಾಕಬೇಕು, ಭೇದ ಜ್ಞಾನ ಹಾಕಬೇಕು ಅಂತ. ಅದು ಕುಶಲ ಜ್ಞಾನ. ಅದು
ಕುಶಲ ಜ್ಞಾನಪ್ಪ, ಮಂಗಳಪ್ಪ ಅದು. ಅದರಿಂದ ನಿಂಗೆ ಮಾಂಗಲ್ಯ ಸಿಗತ್ತೆ ಅಂದರು. ನಮಗೆ ಮಾಂಗಲ್ಯ ಭಾಗ್ಯ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ದೇವರಲ್ಲಿ ಜೀವೇಶ ವೈಲಕ್ಷಣ್ಯ ತಿಳ್ಬಿಟ್ರೆ ಮಾಂಗಲ್ಯ ಭಾಗ್ಯ. ನೋಡ್ರಿ, ಯಾವ್ಯಾವುದೋ ಮಾಂಗಲ್ಯ ಬರುತ್ತೆ ಹೋಗತ್ರಿ. ಹೌದು, ಗಂಡಸ್ರಿಗೂ ಮಾಂಗಲ್ಯ ಬರುತ್ತೆ ಹೋಗುತ್ತೆ, ಹೆಂಗಸ್ರಿಗೂ ಮಾಂಗಲ್ಯ ಬರುತ್ತೆ ಹೋಗುತ್ತೆ. ಆದರೆ ಜೀವೇಶ ವೈಲಕ್ಷಣ್ಯ ಜ್ಞಾನ ನಮಗೆ ಮನದಟ್ಟಾಗ್ಬಿಟ್ರೆ ಸದಾ ಮಾಂಗಲ್ಯ ಹೋಗೋದೇ ಇಲ್ಲ. ನಮ್ಮಿಂದ ಮಾಂಗಲ್ಯ ದೂರ ಆಗೋದೇ ಇಲ್ಲ. ಆ ಮಾಂಗಲ್ಯ ಗಟ್ಟಿಯಾಗಿ ಉಳ್ಕೊಂಡ್ಬಿಡುತ್ತೆ. ಅದೇ ರೀ ಮೋಕ್ಷಕ್ಕೆ ಕರ್ಕೊಂಡೋಗುತ್ತೆ. ಆ ಮಾಂಗಲ್ಯ ಗಟ್ಟಿಯಾಗಿ ಮೋಕ್ಷಕ್ಕೆ ಕರ್ಕೊಂಡೋಗ್ಬಿಡುತ್ತೆ ನಮ್ಮನ್ನು, ಅಲ್ವಾ? ಇಲ್ಲೆಲ್ಲ ಏನೇನು ಆಗುತ್ತೆ ಬದುಕಿನಲ್ಲಿ. ಗಂಡಾಗಿ ಹೆಣ್ಣಾಗಿ ಹುಟ್ಟಿದಾಗ ಮಾಂಗಲ್ಯ ಬರೋದು ಹೋಗೋದು, ಏನೇನೋ ಕರ್ಮಗಳು, ಏನು ಮಾಡಲಿಕ್ಕೆ ಬರಲ್ಲ. ಧೃತಿಗಿಡಬೇಕಾಗಿಲ್ಲ. ಮಾಂಗಲ್ಯ ಬಂತು ಮಾಂಗಲ್ಯ ಹೋಯಿತು ಅಂತ ಧೃತಿಗಿಡಬೇಕಾದ ವಿಚಾರವೇ ಇಲ್ಲ. ಯಾಕೆಂದರೆ ಮುಖ್ಯವಾದ ಮಾಂಗಲ್ಯ ಜೀವೇಶ ವೈಲಕ್ಷಣ್ಯದಿಂದ ವೈಲಕ್ಷಣ್ಯ ಜ್ಞಾನ ಗಟ್ಟಿಯಾದಾಗ ಸಿಗುವ ಮಾಂಗಲ್ಯ. ಆ ಮಾಂಗಲ್ಯ ಬೇಕ್ರಿ, ಆ ಮಾಂಗಲ್ಯ ಬೇಕು. ಅದು ಮುಖ್ಯವಾದ್ದು. ಇದೆಲ್ಲ ಬಂದು ಹೋಗಲಿ, ನೋ ಪ್ರಾಬ್ಲಮ್ ಎಟ್ ಆಲ್. ಆಯ್ತಾ? ಅದು ಗಟ್ಟಿಯಾಗಿ ಉಳಿದ್ರೆ ಸಾಧನೆ ಮುಂದುವರೆದು ಇಡೀ ಮುಂದಿನ ಬದುಕಿಗೂ ಮಾಂಗಲ್ಯ ಕಂಟಿನ್ಯೂ ಆಗುತ್ತೆ. ಮುಂದಿನ ಅನೇಕ ಬದುಕಿಗೂ ಮಾಂಗಲ್ಯ ಕಂಟಿನ್ಯೂ ಆಗುತ್ತೆ. ಅದು ಬೇಕು. ಅದನ್ನೇ ಇಲ್ಲಿ ಕೇಳ್ತಾ ಇರೋದು. ಕುಶಲಂ ತ್ವಯಿ ಭೇದಂ ಅನುಧಾತುಂ ಪ್ರಭವ. ಭಗವಂತನ ಅನುಗ್ರಹವಾದಾಗ ಮಾತ್ರವೇ ಕುಶಲಂ, ಮಂಗಳಕರವಾಗಿರ್ತಕ್ಕಂಥದ್ದು, ದೇವರಲ್ಲಿ ಕಾಣುವ ಮಂಗಲಕರವಾದ ಗುಣ ಯಾವುದು? ಜೀವ ವೈಲಕ್ಷಣ್ಯ, ಜೀವಭೇದ. ಅದನ್ನು ತಿಳಿಯೋದು ಕೂಡ ಯೋಗ್ಯತಾನುಸಾರವಾಗಿ, ವೇದಶಾಸ್ತ್ರಕ್ಕೆ ಅನುಗುಣವಾಗಿ, ಅನುಧಾತುಂ, ಅದನ್ನು ಕೂಡ ಧಾತುಂ ಅಂದರೆ ಇಲ್ಲಿ ತಿಳಿಯೋದು, ಅನುಧಾತುಂ ತಿಳ್ಕೊಳ್ಳೋದು. ಹೇಗೆ? ಅನುಸಾರವಾಗಿ ತಿಳ್ಕೊಳ್ಳೋದು. ಅಲ್ಲಿ ಎರಡು ಪದ ಇದೆ ನೋಡಿ, ಅಂತ ಒಂದು ಸರ್ತಿ, ಅನುಧಾತುಂ ಅಂತ ಇನ್ನೊಂದು ಸರ್ತಿ. ಅಂದರೆ ಅನುಸಾರವಾಗಿ ಅಂದರೆ ವೇದಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ಅನುಸಾರವಾಗಿ. ಇನ್ನೊಂದು ಅಂದರೆ ಅನುಸಾರವಾಗಿ ಅಂದರೆ ಯೋಗ್ಯ ಗುರುಗಳು ಹೇಳಿದ್ದಕ್ಕೆ ಅನುಸಾರವಾಗಿ. ಆಮೇಲೆ ಅಂದರೆ ನಾವು ಎಷ್ಟೇ ತಿಳ್ಕೊಳ್ಳೋದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ. ಕಡೆಗೆ ಅದು ಇದೆ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ. ಅನುಧಾತುಂ ತಿಳಿಯಲು ಯಾರು? ಹಿಂದೆ ಬಂದ ಸುಧಿಯ ಜ್ಞಾನಿಗಳು ಪ್ರಭವ ಬಹುವಚನ ಸಮರ್ಥರಾಗುತ್ತಾರೆ. ಅಂತಹ ಭಕ್ತರಿಗೆ ಏನಾಗೋದಿಲ್ಲ? ಸಂಸಾರವೇ ಇಲ್ಲ. ನೋಡಿ, ಬಹಳ ಮುಖ್ಯವಾದ ಒಂದು ಚಿಂತನೆ. ನೀವು ತಿಳ್ಕೊಂಡ್ರಿ ಅಂದರೆ ಉಳಿದದ್ದೆಲ್ಲ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ದೇವರನ್ನು ಜೀವ ವಿಲಕ್ಷಣ ಅಂತ ತಿಳ್ಕೊಂಡು ಕೂಡಲೇ ಉಳಿದ ಎಲ್ಲ ಸಕಲ ಸದ್ಗುಣಗಳ ನಿಧಿ ದೇವರು, ಹಾಗೆ ಸಮಸ್ತ ದೋಷ ವಿದೂರ ದೇವರು ಅಂತ ಆಟೋಮೆಟಿಕ್ಕಾಗಿ ತಿಳ್ಕೊಳ್ಳಿಕ್ಕೆ ಸಾಧನೆ ಆಯ್ತದು ಅಲ್ವಾ? ನಮಗಿಂತ ವಿಲಕ್ಷಣ ದೇವರು ಅಂತ ತಿಳ್ಕೊಂಡಾಗ, ನಾವಲ್ಲ ಅಂತ ಬಂದಾಗ ನಮ್ಮಲ್ಲಿರುವ ಲೋಪದೋಷಗಳು ದೇವರಲ್ಲಿಲ್ಲ. ಆಯ್ತಾ? ನಮ್ಮಲ್ಲಿರುವ ಅವಗುಣಗಳು ದೇವರಲ್ಲಿಲ್ಲ. ದೇವರು ದೊಡ್ಡವನಪ್ಪ, ನಮ್ಮಂತೆ ಅಲ್ಲ ಅಂತ ಬಂದಾಗ ಸಕಲ ಗುಣ ಪರಿಪೂರ್ಣತ್ವ ಚಿಂತನೆ, ಸರ್ವದೋಷ ವಿದೂರತ್ವ ಚಿಂತನೆ, ಸರ್ವೋತ್ತಮತ್ವ ಚಿಂತನೆ, ಇದೆಲ್ಲದಕ್ಕೂ ಮುಖ್ಯ ಯಾವುದು ಬೇಕು? ಜೀವರಿಗಿಂತ ದೇವರು ಭಿನ್ನನಾಗಿದ್ದಾನೆ. ಈ ಜ್ಞಾನ ಇರಲಿಲ್ಲ ಅಂದರೆ ಸರ್ವೋತ್ತಮತ್ವ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ದೇವರು ಸರ್ವೋತ್ತಮ ಚಿಂತೆ ಮಾಡಬೇಕಾದ್ರೆ ಸರ್ವರಾದ ನಮ್ಮಿಂದ ಅಭಿನ್ನನಾಗಿದ್ದರೆ ಸರ್ವೋತ್ತಮ ಹೇಗೆ ಅಲ್ವಾ? ಅವಗುಣಗಳಿಂದ ತುಂಬಿದ ನಮ್ಮಿಂದ ದೇವರಿಗೆ ಅಭೇದ ಆದರೆ ಸರ್ವದೋಷ ವಿದೂರತ್ವ ಹೇಗೆ? ಅಲ್ಪಗುಣವುಳ್ಳ ನಮ್ಮಿಂದ ದೇವರಿಗೆ ಅಭೇದ ಅಂತಾದರೆ ಸಕಲ ಗುಣ ಪರಿಪೂರ್ಣತ್ವ ದೇವರಿಗೆ ಹೇಗೆ? ನೋಡಿ, ಯಾವುದೇ ಬರೋ ವಿಚಾರವೇ ಇಲ್ಲ. ದೇವರಲ್ಲಿ ಸರ್ವೋತ್ತಮತ್ವ ಚಿಂತೆ ಮಾಡಬೇಕಾದರೂ ಜೀವ ವೈಲಕ್ಷಣ್ಯ ಬೇಕು. ಸರ್ವಗುಣ ಪರಿಪೂರ್ಣತ್ವ ಚಿಂತೆ ಮಾಡಬೇಕಾದ್ರೂ ಜೀವ ವೈಲಕ್ಷಣ್ಯ ಜ್ಞಾನ ಬೇಕು. ಸರ್ವದೋಷ ವಿದೂರತ್ವ ಚಿಂತೆ ಮಾಡಬೇಕಾದ್ರೂ ಜೀವ ವೈಲಕ್ಷಣ್ಯ ಬೇಕು. ಹೀಗಾಗಿ ಅದು ಫಸ್ಟ್ ಪಾಯಿಂಟ್ ರೀ. ಅದು ತಿಳ್ಕೊಂಡ್ವಿ ಅಂದರೆ ಉಳಿದದ್ದೆಲ್ಲ ತಿಳ್ಕೊಳ್ತಾ ಬರ್ತೀವಿ. ಅಷ್ಟಾಯಿತು ಅಂದರೆ ದೇವರ ಬಗ್ಗೆ ಬಹಳ ಮುಖ್ಯವಾದ ಜ್ಞಾನ ಬಂದ್ಬಿಡ್ತಪ್ಪ. ಸರ್ವೋತ್ತಮತ್ವ ಜ್ಞಾನ ಬಂತು, ಗುಣಪರಿಪೂರ್ಣತ್ವ ಜ್ಞಾನ ಬಂತು, ಸರ್ವ ದೋಷ ವಿದೂರತ್ವ ಜ್ಞಾನ ಬಂತು. ಒಂದೊಂದೇ. ನಾವಲ್ಲ ದೇವರು, ನಾವು ಅಲ್ಪವ್ಯಾಪ್ತಿ ಉಳ್ಳವರು, ದೇವರು ಸರ್ವವ್ಯಾಪ್ತ. ನಾವಲ್ಲ ದೇವರು, ನಾವು ಅಲ್ಪಜ್ಞರು, ದೇವರು ಸರ್ವಜ್ಞ. ನೋಡಿ, ಆ ಜೀವ ವೈಲಕ್ಷಣ್ಯ ಜ್ಞಾನ ಬರ್ತಾ ಇದ್ದ ಹಾಗೆ ಹೇಗೆ ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳಿಲಿಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಹೀಗೆ ಸರ್ವವ್ಯಾಪ್ತ ದೇವರು, ಸರ್ವಜ್ಞ ದೇವರು ಎಲ್ಲ ತಿಳಿತಾ ಬರುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯವಾಗಿ ತಿಳಿಬೇಕಾದ ಯಾವುದು? ಜೀವ ವೈಲಕ್ಷಣ್ಯ ಜ್ಞಾನ. ಆ ರೀತಿಯಾಗಿ ಜೀವ ವೈಲಕ್ಷಣ್ಯ ಮೂಲಕವಾಗಿ ದೇವರಲ್ಲಿ ಮುಖ್ಯವಾಗಿ ತಿಳಿಯಲೇಬೇಕಾದ ವಿಚಾರವನ್ನು ತಿಳಿದುಕೊಂಡ್ಬಿಟ್ರೆ ದೇವರು ನಮ್ಮನ್ನು ಕಟ್ಟಾಕೋದೇ ಇಲ್ಲ. ಇಲ್ಲ, ಒಳ್ಳೆಯವನು ಇವನು ಒಳ್ಳೆಯ ಜಾಗಕ್ಕೆ ಬರ್ತಾ ಇದ್ದಾನೆ,
ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ದೇವರು. ಮೇಲೆ 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 ಕರ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆಯ ಪರೋಕ್ಷ ಜ್ಞಾನ ಯೋಗ್ಯ ಗುರುಗಳ ಮೂಲಕ, ಅಪರೋಕ್ಷ ಜ್ಞಾನ ಪ್ರಾಣದೇವರ ಮೂಲಕ, ಆಮೇಲೆ ಮೋಕ್ಷವೇ. ಅವನಿಗೆ ಸಂಸಾರ ಇಲ್ಲವೇ ಇಲ್ಲ. ಅಂಥವನನ್ನು ದೇವರ ಹುಬ್ಬು ಕಟ್ಟಿ ಹಾಕೋದಿಲ್ಲ ಅಂತ ಹೇಳ್ತಾರೆ. ಏನದು? ಯಾರು ದೇವರ ಅನುಗ್ರಹದಿಂದ ಜೀವೇಶ್ವರ ಭೇದವನ್ನು ತಿಳಿದಿದ್ದಾರೆ ಅವರಿಗೆ ಸಂಸಾರದ ಭಯವಿಲ್ಲ. ಅವರಿಗೆ ಸಂಸಾರದ ಭಯವಿಲ್ಲ. ದೇವರೇ ನೀನು ಅವರನ್ನು ಹುಬ್ಬುಗಂಟಿಕ್ಕಿ ಭವ ಬಂಧನದಲ್ಲಿ ಕಟ್ಟಿ ಹಾಕೋದಿಲ್ಲ. ಹುಬ್ಬುಗಂಟಿಕ್ಕೋದು ಅಲ್ವಾ? ಕೋಪ ಬಂದಾಗ ಹುಬ್ಬುಗಂಟಿಕ್ತೀವಿ. ಬಿಡಬೇಡ ಅವನ, ಕಟ್ ಹಾಕು, ಹೊಡಿನಾಕು, ಬಡಿ ಅಂತ ಹೇಳಬೇಕಾರಲ್ಲ ಹುಬ್ಬುಗಂಟಿಕ್ಕೋದು. ಹಾಗೆ ದೇವರು ಹುಬ್ಬುಗಂಟಿಕ್ತಾನೆ ಅಂತ ಹೇಳ್ರಿ. ದೇವರಿಗೆಲ್ಲ ಕೋಪ ಬರುತ್ತಾ ಅಂತ ಅಲ್ಲ. ಕೋಪ ಬರುತ್ತೆ ಅಂದರೆ ನಮ್ಮ ಥರ ಕೋಪ ಅಲ್ಲ ದೇವರಿಗೆ. ದುಷ್ಟ ಜನರಿಗೆ ಕೋಪವನ್ನು ತೋರಿಸ್ತಾನೆ ದೇವರು, ಇಲ್ಲ ಅಂತಲ್ಲ. ಆದರೆ ಕೋಪವೂ ಕೂಡ ಜ್ಞಾನಾನಂದಮಯವಾದ ಕೋಪ, ಅಸಾಮರ್ಥ್ಯದ ಸೂಚಕವಾದ ಕೋಪ ದೇವರಿಗಿಲ್ಲ. ನಮ್ಮಲ್ಲಿ ಕೋಪ ಅಸಾಮರ್ಥ್ಯ. ನಾವು ಹೇಳ್ತೀವಲ್ಲ, ಯಾಕಪ್ಪ ಅದು ಹಾಗೆ. ಕೋಪ ಬಂತು ಅಂದರೆ ಕೈಲಾಗದವರು ಕೋಪ ಮಾಡಿಕೊಂಡರು ಅಂತ ವಿಚಾರ. ದೇವರು ಕೈಲಾಗದೆ ಕೋಪ ಮಾಡಿಕೊಳ್ಳೋದಲ್ಲ ಆಯಿತಾ. ದುಷ್ಟ ಜನರಿಗೆ ಹೆದರಿಕೆ ಬರೆಸೋದಕ್ಕೋಸ್ಕರವಾಗಿ ಕೋಪ ಮಾಡ್ಕೋತಾನೆ, ಹುಬ್ಬುಗಂಟಿಕ್ತಾನೆ ದೇವರು ಅವರಿಗೆ. ಆದರೆ ಸಜ್ಜನರಿಗೆ ಹುಬ್ಬುಗಂಟಿಕ್ಕೋದಿಲ್ಲ. ಅದನ್ನೇ ಹೇಳ್ತಾರೆ, ದೇವರು ಹುಬ್ಬುಗಂಟಿಕ್ಕಿ ಭವ ಭಯ ಉಂಟು ಮಾಡೋದಿಲ್ಲ. ತವ ಭೃಕುಟಿ ಅನುವರ್ತಿನಾಂ ಋಣಾಂ ಮುಹುಹು ಭವಭಯಂ ಕಥಂ ಸೃಜತಿ. ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾರೆ. ಏನಂತ? ಯಾರು ಜೀವೇಶ್ವರ ಭೇದವನ್ನು ನಿನ್ನ ಅನುಗ್ರಹದಿಂದ ತಿಳಿದಿದ್ದಾರೆ ಅಂತಹ ಅನುವರ್ತಿಗಳು, ನಿನ್ನ ಅನುಸರಣೆ ಮಾಡುವವರು, ನಿನ್ನ ಭಕ್ತರು ಅಂತ. ದೇವರನ್ನು ಅನುಸರಣೆ ಮಾಡುವವರು ದೇವರ ಭಕ್ತರು. ಅವರಿಗೆ ಮುಹುಹು ಭವಭಯಂ, ಪುನಃ ಪುನಃ ಸಂಸಾರದ ಭಯವಾ? ಇಲ್ಲವೇ ಇಲ್ಲ. ಜೀವೇಶ್ವರ ಭೇದ ಜ್ಞಾನ ಬಂತು ಅಂದರೆ ಅವರನ್ನು ಹುಬ್ಬುಗಂಟಿಕ್ಕಿ ಭವಭಯ ಇಲ್ಲವೇ ಇಲ್ಲ, ಸಂಸಾರದ ಭಯ ಇಲ್ಲವೇ ಇಲ್ಲ. ಸಂಸಾರದ ಭಯದಿಂದ ಅವರು ದೂರ ಆಗಿಬಿಡ್ತಾರೆ, ಸಂಸಾರದ ಭಯದಿಂದ ದೂರ ಆಗಿಬಿಡ್ತಾರೆ. ಹೀಗೆ ದೇವರು ಅವರನ್ನು ವಿಶೇಷವಾದ ರೀತಿಯಲ್ಲಿ ಕಾಪಾಡ್ತಾನೆ ಅಂತ ಹೇಳಿ ಬಹಳ ವಿಶೇಷವಾದ ಒಂದು ಚಿಂತನೆ. ದೇವರು ಎಲ್ಲ ದೇವತೆಗಳ ನಾಮಗಳಿಂದ ವಾಚ್ಯನಾಗಿ ಸಕಲ ನಾಮಗಳು ಸೂಚಿಸುವ ಸಕಲ ಸದ್ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಂತ ಒಂದು ವಿಚಾರ. ಅದರ ಮೇಲೆ ಜೀವೇಶ ವೈಲಕ್ಷಣ್ಯ ಅನ್ನೋದು ಬಹಳ ಮುಖ್ಯವಾಗಿ ತಿಳಿಯಬೇಕಾದ ಪ್ರಮೇಯ. ದೇವರ ಅನುಗ್ರಹ ಇದ್ದಾಗ ಮಾತ್ರ ತಿಳಿಯತ್ತೆ, ಇಲ್ಲದಿದ್ದರೆ ಆಗೋದಿಲ್ಲ. ಉಳಿದವರಿಗೆ ಅದು ಗೊತ್ತಾಗೋದೇ ಇಲ್ಲ. ಜೀವೇಶ ವೈಲಕ್ಷಣ್ಯ ಜ್ಞಾನ ಒಬ್ಬ ಸಾಧಕನಿಗೆ ಬಂತು ಅಂದರೆ ದೇವರ ಒಂದು ಅನುಗ್ರಹಕ್ಕೆ ಅವನು ಪಾತ್ರ ಅಂತ ಅರ್ಥ. ಆ ರೀತಿ ದೇವರ ಅನುಗ್ರಹಕ್ಕೆ ಪಾತ್ರನಾದವನಿಗೆ ದೇವರು ಅವನನ್ನು ಸಂಸಾರದಲ್ಲಿ ಕಟ್ಟಿ ಹಾಕೋದಿಲ್ಲ. ದೇವರ ಹುಬ್ಬು ಅವನನ್ನು ಸಂಸಾರದಲ್ಲಿ ಕಟ್ಟಾಕಲಿಕ್ಕೆ ಸಾಧ್ಯನ? ಸಂಸಾರದ ಭಯವನ್ನು ಹುಟ್ಟಿಸಲಿಕ್ಕೆ ಸಾಧ್ಯವಾ? ಇಲ್ಲಪ್ಪ ಅಂತ. ಹೀಗೆ ಸಂಸಾರದ ಭಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಬೇಕು? ದೇವರು ಮತ್ತು ಜೀವಿಗಳು ಬೇರೆ ಎನ್ನುವ ಒಂದು ಜ್ಞಾನವನ್ನು ಪಡೆಯಬೇಕು. ಜೀವೇಶ ಭೇದ ಜ್ಞಾನ ಎಂತಕ್ಕಂಥದ್ದು ಸಂಸಾರ ಭಯವನ್ನು ಪರಿಹಾರ ಮಾಡಲಿಕ್ಕಿರುವ ಒಂದು ರಾಮಬಾಣರಿ ಅಂತ. ಹೀಗೆ ಬಹಳ ಮುಖ್ಯವಾದ ಚಿಂತನೆಗಳನ್ನೆಲ್ಲ ಈ ಒಂದು ಋಗ್ವೇದದ ಮಂತ್ರಗಳನ್ನು ಮೂಲವನ್ನಾಗಿ ಹೊಂದಿರುವ 19ನೆಯ ಪದ್ಯದಿಂದ ಪಡೀತಾ ಇದ್ದೇವೆ. ಕೆಲವಷ್ಟು ವಿಚಾರಗಳು ಆ ಮೂಲಮಂತ್ರದಲ್ಲೂ ಇದೆ. ಅದನ್ನು ಆಧರಿಸಿ ಆಚಾರ್ಯರು ಬೇರೆ ಬೇರೆ ಪ್ರಮಾಣಗಳನ್ನು ಹೇಳಿದ್ದಾರೆ. ಸ್ವಲ್ಪ ವಿಸ್ತಾರವಾಗಿದೆ ಚಿಂತನೆ. ಅದರಿಂದ ಇವತ್ತು ಒಂದೇ ದಿವಸ ಈ ಮಂತ್ರದ ಚಿಂತನೆ ಮಾಡಲಿಕ್ಕಾಗ್ತಾ ಇಲ್ಲ. ಮತ್ತು ನಾಳೆ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಅನೇನ ಶ್ರೀಮದ್ಭಾಗವತ ದಶಮಸ್ಕಂಧ ಶ್ರುತಿಗೀತಾ ಚಿಂತನೇನ ವಿಶ್ವೇಶತೀರ್ಥಗುರುವಂತರ್ಗತ ವಿದ್ಯಾಮಾನ್ಯತೀರ್ಥಗುರುವಂತರ್ಗತ ರಾಘವೇಂದ್ರತೀರ್ಥಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ
ಸಮಸ್ತ ದೇಶಕಾಲ ಅವಸ್ಥಾ ನಿಯಾಮಕ ಭಿನ್ನ ಬಿಂಬರೂಪೀ ಪರಮಾತ್ಮ ಪ್ರೀಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಖ್ಯಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ ನಮಃ.